ಎಲ್ಲರಿಗೂ ನಮಸ್ಕಾರ. ಇವತ್ತಿನ 11ನೇ ದಿನದ ಕಾರ್ಯಕ್ರಮ ಸಮಗ್ರ ಸ್ವಸ್ಥ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮೊದಲನೇದಾಗಿ 40 ನಿಮಿಷಗಳ ಕಾಲ ಧ್ಯಾನ, 30 ನಿಮಿಷಗಳ ಕಾಲ ಜ್ಞಾನ, ಹಾಗೆ 10 ನಿಮಿಷಗಳ ಕಾಲ ಪ್ರಶ್ನೋತ್ತರಗಳು ಇರುತ್ತೆ. ಹಾಗಾಗಿ ಇವತ್ತು ಶೇಖರಯ್ಯ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಸ್ವಾಗತವನ್ನು ಬಯಸೋಣ. ನಮಸ್ತೆ ಸರ್, ನಿಮಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ವೇದವತಿ ಮೇಡಮ್, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಡಿಸ್ಟರ್ಬೆನ್ಸ್ ಆಗುತ್ತೆ, ನೀವು ಅನ್ಮ್ಯೂಟ್ ಮಾಡ್ಕೊಂಬಿಡಿ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಮಾಸ್ಟರ್ಸ್ ನಮಸ್ಕಾರ. ಇವಾಗ ಧ್ಯಾನ ಕಾರ್ಯಕ್ರಮವನ್ನು ಆರಂಭಿಸೋಣ. ಇದು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ಒಂದು ಗ್ಲಾಸ್ ನೀರು ಕುಡಿಬಹುದು. ನೇರವಾಗಿ ಕುಳಿತು 2 ಕೈಗಳನ್ನು ಹೀಗೆ ಬೆಸೆದು 2 ಕಾಲುಗಳನ್ನು ಹೀಗೆ ಕ್ರಾಸ್ ಮಾಡಿ ನಿಧಾನವಾಗಿ ಹಗುರವಾಗಿ ಕಣ್ಣನ್ನು ಮುಚ್ಚಿ ಉಸಿರನ್ನು ಗಮನಿಸಿ. ಪ್ಲೇ ಮಾಡ್ತೀರಾ ಮೇಡಮ್? ಮೇಡಮ್, ಮ್ಯೂಸಿಕ್ ಸ್ವಲ್ಪ ಮೈಲ್ಡ್ ಸೌಂಡ್ ಕಡಿಮೆ ಇರ್ಲಿ, ಮೈಲ್ಡ್ ಆಗಿರ್ಲಿ. ಮೃದುವಾದ ಸಂಗೀತದೊಂದಿಗೆ ಪ್ರಾರಂಭಿಸೋಣ. ಓಮ್ ಮ್ಯೂಸಿಕ್ ಬೇಡ ಮ್ಯಾಮ್? ಮೇಡಮ್, ಮೈಲ್ಡ್ ಆಗಿರೋದು ಯಾವ್ದಾದ್ರು ಸರಿ. ಓಕೆ.
ಹಾಗೆ ಇರಿಸಿ. 5 4 3 2 1 0. ನಿಧಾನವಾಗಿ ಕೈಗಳನ್ನು ಇಳಿಸಿ ಆರಾಮಾಗಿ ಮೃದುವಾಗಿ ಕಣ್ಣುಗಳನ್ನು ತೆಗೆಯುತ್ತಾ ಅಂಗೈಯನ್ನು ನೋಡಿಕೊಳ್ಳಿ. ಮಾಸ್ಟರ್ಸ್, ಒಂದೊಳ್ಳೆ ಅದ್ಭುತವಾದ ಧ್ಯಾನ ಮಾಡ್ಕೊಂಡು ಬಂದಿದ್ದೀವಿ. ಪ್ರಕೃತಿ ಮಾತೆಗೆ ಹಾಗೆ ಪತ್ರಿಜಿ ಗುರುಗಳನ್ನು ನೆನೆಯುತ್ತಾ ಸ್ಮರಿಸುತ್ತಾ ಕೃತಜ್ಞತೆಗಳನ್ನು ಸಲ್ಲಿಸೋಣ ಚಪ್ಪಾಳೆ ಮೂಲಕ. ಧನ್ಯವಾದಗಳು ಮಾಸ್ಟರ್ಸ್, ಇಲ್ಲಿಯವರೆಗೂ ಎಲ್ಲರೂ ಧ್ಯಾನವನ್ನು ಮಾಡಿದ್ದಕ್ಕಾಗಿ. ಮುಂದಿನ ಕಾರ್ಯಕ್ರಮ ಶೇಖರಯ್ಯ ಸರ್ ಅವರನ್ನು ಸ್ವಾಗತಿಸೋಣ. ಭಗವದ್ಗೀತೆಯಲ್ಲಿ ಕರ್ಮದ ಬಗ್ಗೆ ಹೇಳಿರುವ ವಿಷಯಗಳು, ಈ ವಿಷಯವಾಗಿ ಸರ್ ಇವತ್ತು ನಮ್ಮೆಲ್ರಿಗೂ ಜ್ಞಾನವನ್ನು ಕೊಡೋದಿಕ್ ಬಂದಿದ್ದಾರೆ. ನಾವೆಲ್ರಿಗೂ ಕೂಡ ಸರ್ ನೀವು ಈ ಜ್ಞಾನವನ್ನು ಹಂಚಬೇಕಾಗಿ ವಿನಂತಿಸ್ತೇವೆ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸುತ್ತಾ ಈ ಮಹತಾರ್ ಟಿವಿಯ ಮಹತಾರ ಫೌಂಡೇಶನ್ನ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ನಮ್ಮ ರಂಗನಾಥ್ ಸರ್ ಹಾಗೆಲ್ಲ ಗ್ರೇಟ್ ಮಾಸ್ಟರ್ಗಳಿಗೆ ವಂದಿಸುತ್ತಾ ಜೂಮ್ ಹಾಗೂ ಯೂಟ್ಯೂಬ್ಗಳಲ್ಲಿ ವೀಕ್ಷಿಸ್ತಕ್ಕಂಥ ಎಲ್ಲ ನನ್ನ ಧ್ಯಾನ ಬಂಧುಗಳಿಗೆ ಅನಂತ ವಂದನೆ. ಅದೇ ರೀತಿ 1 ಗಂಟೆವರೆಗೆ 40 ನಿಮಿಷದವರೆಗೆ ಧ್ಯಾನವನ್ನು ಮಾಡಿಸ್ತಕ್ಕಂಥ ನಮ್ಮ ಅಶ್ವಿನಿ ಮೇಡಮ್ ಅವರಿಗೆ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಆತ್ಮೀಯ ಮಾಸ್ಟರ್ಸ್, ಇಂದು ನಾವು ವಿಶೇಷವಾಗಿರ್ತಕ್ಕಂಥ ಈ ಭಗವದ್ಗೀತೆಯಲ್ಲಿ ಕರ್ಮದ ಬಗ್ಗೆ ಭಗವಾನ್ ಶ್ರೀಕೃಷ್ಣರು ಅರ್ಜುನನಿಗೆ ಯಾವ ರೀತಿ ಹೇಳಿದ್ರಂತಕ್ಕಂಥದ್ದನ್ನ ಕರ್ಮದ ವಿಷಯವನ್ನ ನಾವಿಲ್ಲಿ ತಿಳ್ಕೊಳ್ಳಕ ಪ್ರಯತ್ನ ಮಾಡೋಣ. ನಾನು ಎಷ್ಟು ಸಾಧ್ಯ ಆಯ್ತು ಅಷ್ಟು ವಿಷಯವನ್ನ ತಮ್ಮ ಜೊತೆ ನಾನು ಹಂಚಿಕೊಳ್ಳಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಆದ್ಮೇಲೆ ತಮಗೆಲ್ಲ ಗೊತ್ತಿರೋ ಹಾಗೆ ಭಗವದ್ಗೀತೆ ಅಂದಾಗ ನಮ್ಗೆ ನೆನಪು ಬರ್ತಕ್ಕಂಥದ್ದು ಮಹಾಭಾರತ. ಮಹಾಭಾರತ ಅಂದಾಗ ನಮ್ಗೆ ನೆನಪು ಬರ್ತಕ್ಕಂಥ 2 ಮುಖ್ಯವಾಗಿರ್ತಕ್ಕಂಥ ಪಾತ್ರಗಳು ಶ್ರೀಕೃಷ್ಣ ಭಗವಾನರು ಮತ್ತು ಅರ್ಜುನರು. ಇಲ್ಲಿ ಮಹಾಭಾರತದಲ್ಲಿ ಏನು ಅಲ್ಲಿ ಇರ್ತಕ್ಕಂಥ ಕೌರವರ ಪಾಂಡವರ ಜೊತೆಯಲ್ಲಿ ಏನು ಆ ಒಂದು ಸಂಧಾನ ಆಗೋದಿಲ್ವೋ, ಆ ಸಂಧಾನ ಆಗದೇ ಇದ್ದಾಗ ಯುದ್ಧ ಪ್ರಾರಂಭ ಖಚಿತ ಆದಾಗ ಕುರುಕ್ಷೇತ್ರದಲ್ಲಿ ಕೌರವರು ಪಾಂಡವರ ಸೈನ್ಯ ಅಲ್ಲಿ ಎದುರು ಬದರಾಗಿ ನಿಂತಿತು. ಆ ಸಂದರ್ಭದಲ್ಲಿ ಈ ಭಗವದ್ಗೀತೆಯು ಆ ಭಗವಾನ್ ಶ್ರೀಕೃಷ್ಣರ ಮತ್ತು ಅರ್ಜುನರ ನಡುವೆ ನಡೆದಿರ್ತಕ್ಕಂಥ ಒಂದು ಸಂವಾದ ಇದೇ ಭಗವದ್ಗೀತೆ. ಯಾಕೆ ಈ ಭಗವದ್ಗೀತೆ ಬಂತು? ಈ ಯಾವಾಗ ಯುದ್ಧ ಪ್ರಾರಂಭಕ್ಕ ಶುರು ಆಯ್ತು, ಯಾವಾಗ ಎಲ್ಲ ರಾಜರು ಸೈನಿಕರು ಆ ಒಂದು ಶಂಖವನ್ನ ಊದ್ತಾರೋ, ಶಂಖವನ್ನು ಊದಿದಾಗ ಈ ಅರ್ಜುನನಿಗೆ ಒಂದು ವಿಚಾರ ಬರ್ತದ. ಆತ ಅಲ್ಲಿ ಸಾರಥಿ ಆಗಿರ್ತಕ್ಕಂಥ ಭಗವಾನ್ ಶ್ರೀಕೃಷ್ಣನಿಗೆ ಹೇಳ್ತಾನ, ಈ ಒಂದು ರಥವನ್ನ ಆ ಸೈನ್ಯದ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಿ ಅಂತ. ಆ ರಥವನ್ನ ಮಧ್ಯದಲ್ಲಿ ತೆಗೆದುಕೊಂಡು ಹೋದಾಗ ಆತ ಎಲ್ಲವನ್ನ ಸೈನ್ಯವನ್ನ ಪೂರ್ತಿಯಾಗಿ ವೀಕ್ಷಣೆಯನ್ನ ಮಾಡ್ತಾನ ಅರ್ಜುನ. ಆ ವೀಕ್ಷಣೆಯನ್ನ ಮಾಡಿದಾಗ ಆತಲ್ಲಿ ನೋಡ್ತಾನ ಗುರುಗಳು ದ್ರೋಣಾಚಾರ್ಯರು, ಕೃಪಾಚಾರ್ಯರು, ತಾತನಾಗಿರತಕ್ಕಂಥ ಒಂದು ಭೀಷ್ಮರು, ಸಹೋದರರು, ಸಂಬಂಧಿಗಳು, ಜನರು, ಮುಗ್ಧ ಜನರು, ಸೈನಿಕರು, ಇವೆಲ್ಲರನ್ನು ನೋಡಿದಾಗ ಆತ ಏನಾಗ್ತಂದ್ರೆ ಕರುಣೆ ಅಂತಕ್ಕಂಥ ಉಕ್ಕಿ ಬರ್ತದ. ಈ ಒಂದು ರಾಜ್ಯಕ್ಕಾಗಿ ಇಷ್ಟೆಲ್ಲ ಜನರನ್ನ
ಕೊಲೆ ಮಾಡ್ಬೇಕು, ಈ ಕೊಲೆ ಮಾಡಿ ಈ ಪಾಪವನ್ನ ನಾನು ಕಟ್ಟಬೇಕಲ್ಲ, ನನಗೆ ಈ ಪಾಪ ಬರ್ತದ, ನಾ ಪಾಪವನ್ನ ತೆಗೆದುಕೊಳ್ಳಲಾರೆ, ನಾನು ಸೋತ್ರ ಪರವೇ ಇಲ್ಲ, ನಾನು 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 ಮರಣ ಹೊಂದಿದ್ರು ಪರವಾಗಿಲ್ಲ, ನಾನು ಯುದ್ಧ ಮಾಡಲಾರೆ, ಅವ್ರೇ ನನ್ನ ಕೊಲ್ಲಿದ್ರು ಪರವಾಗಿಲ್ಲ, ನಾನು ಯುದ್ಧವನ್ನ ಮಾಡಲಾರೆ ಅಂತಕ್ಕಂತ ವಿಷಾದವನ್ನ ವ್ಯಕ್ತಪಡಿಸ್ತಾನ. ಇದೇ ವಿಷಾದ ಯೋಗ. ಒಂದು ವೇಳೆ ಅರ್ಜುನನು ಆಗಿಂದಾಗೆ ತನ್ನ ಯುದ್ಧವನ್ನ ಪ್ರಾರಂಭ ಮಾಡಿದ್ದರೆ ಈ ಗೀತೆ ಅಂತಕ್ಕಂಥದ್ದು ಬರ್ತಿರ್ಲಿಲ್ಲ. ಯಾವಾಗ ಅರ್ಜುನನಿಂದ ಒಂದು ಕರುಣಾಭಾವ ಹುಟ್ಟಿ ಇಷ್ಟೆಲ್ಲರ ಜನರನ್ನ ನಾನು ಕೊಲೆ ಮಾಡ್ಬೇಕಲ್ಲ, ನಾನು ಪಾಪವನ್ನು ಕಟ್ಟಿಕೊಳ್ಬೇಕು, ನಾನು ಮಾಡಲಾರೆ ಅಂತ ವಿಷಾದವನ್ನ ವ್ಯಕ್ತಪಡಿಸಿ ಆತ ತನ್ನೆಲ್ಲ ಒಂದು ಮೈಯನ್ನ ಜುಮ್ ಅನಿಸಿಕೊಳ್ತಾ ಒಂದು ಮೈಯೆಲ್ಲ ನೀರು ಬಿಟ್ಟು ಏನ್ ಮಾಡ್ತಾನ, ತನ್ನಲ್ಲಿರ್ತಕ್ಕಂತ ತನ್ನ ಕೈಲಿರ್ತಕ್ಕಂತ ಬಿಲ್ಲು ಬಾಣವನ್ನ ಕೆಳಗೆ ಹಾಕಿ ಕೂತು ಬಿಡ್ತಾನೆ. ಇದು ವಿಷಾದವನ್ನ ವ್ಯಕ್ತಪಡಿಸ್ತಾನೆ. ಈ ವಿಷಾದವನ್ನ ಈ ಒಂದು ಏನ್ ಆತನ ಅರ್ಥಕೊಂಡಿರ್ತಾನೋ, ಏನ್ ಆತ ಈ ಒಂದು ಪಾಪ ಅಂತ ತಿಳ್ಕೊಂಡಿದ್ದಾನೋ, ಇದು ದುಃಖ ಅಂತ ತಿಳ್ಕೊಂಡಿದ್ದಾನೋ, ಇದನ್ನ ಪಾರು ಮಾಡಲು, ಇದನ್ನ ಹೊರಗೆ ತರಲು ಭಗವಾನ್ ಶ್ರೀಕೃಷ್ಣರು ಆತನಿಗೆ ಬೋಧನೆಯನ್ನ ಮಾಡ್ತಾರ, ಆತನ ಎಚ್ಚರವನ್ನ ಕೊಡ್ತಾರ, ಏನು ಅದನ್ನ ಹೇಳ್ತಾರ ಅಂತಕ್ಕಂಥ ನಾವು ಇವತ್ತ ಕೇಳ್ತಕ್ಕಂಥದ್ದು. ಅಂದ್ರೆ ಯೋಗೀಶ್ವರನಾದ ಶ್ರೀಕೃಷ್ಣನು ಕರ್ಮವನ್ನು ನೋಡ್ರಿ, ನೀನು ಕರ್ಮವನ್ನು ಮಾಡುವಂತ ಆ ಕೃಷ್ಣನಿಗೆ ಹೇಳುವ ಅರ್ಥದಲ್ಲಿ ಕರ್ಮವನ್ನು ಮಾಡು ಮತ್ತು ಕರ್ಮ ಮಾಡುವಾಗ ವಹಿಸಬೇಕಾದ ಎಚ್ಚರಿಕೆಯನ್ನ ಪ್ರತಿಪಾದಿಸಿದರು. ಕರ್ಮವನ್ನು ಮಾಡು, ಎಂತ ಕರ್ಮವನ್ನು ಮಾಡಬೇಕು, ಯಾವ ಕರ್ಮವನ್ನು ಮಾಡಬೇಕು, ಕರ್ಮ ಎಂದರೆ ಏನು, ಕರ್ಮದಿಂದ ಏನೇನ್ ಆಗ್ತದ, ಕರ್ಮದ ಫಲಗಳು, ಕರ್ಮ ಫಲವ ಯಾರಿಗೆ ಅರ್ಪಿಸ್ಬೇಕಂತಕ್ಕಂಥನ ವಿವರವಾಗಿ ಇಲ್ಲಿ ಭಗವಾನರು ಅಲ್ಲಿ ಹೇಳ್ತಾ ಹೋಗ್ತಾರೆ. ಅಲ್ಲಿ ಪ್ರಮುಖವಾಗಿರತಕ್ಕಂತ ಶ್ಲೋಕದಿಂದ ಈ ಒಂದು ಗೀತೆ ಒಂದು ಕರ್ಮದ ಬಗ್ಗೆನೇ ನಾನೇನು ಹೇಳ್ತಾ ಇರ್ತಕ್ಕಂಥದ್ದು. ಕರ್ಮ ಅಲ್ಲಿ ಪ್ರಾರಂಭ ಆಗ್ತದ. ಎಲ್ಲಿಂದ ಆ ಶ್ಲೋಕ ತಮ್ಗೆಲ್ಲ ಗೊತ್ತಿರೋ ಹಾಗೆ, ಕರ್ಮಣ್ಯವಾದಿಕರಷ್ಟೇ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೋ ತೇ ಸಂಗೋತ್ಸ್ವಸ್ಥ ಕರ್ಮಣಿ. ಅಂದ್ರೆ ಇಲ್ಲಿ ಹೇಳ್ತಾನ ಅಂತ ಶ್ರೀಕೃಷ್ಣ ಅರ್ಜುನಿಗೆ ಏನ್ ಹೇಳ್ತಂದ್ರೆ, ಅರ್ಜುನ ಕರ್ಮವನ್ನು ಮಾಡುವುದರಲ್ಲಿ ಮಾತ್ರ ನಿನಗೆ ಅಧಿಕಾರ ಇದೆ, ಕರ್ಮವನ್ನು ಮಾಡುವ ಅಧಿಕಾರ ಇದೆ, ಆದರೆ ಫಲದಲ್ಲಿ ನಿನಗೆ ಎಂದಿಗೂ ಅಧಿಕಾರವಿಲ್ಲ. ಫಲದಲ್ಲಿ ಅಧಿಕಾರ, ಕರ್ಮಣ್ಣೇ ಅಧಿಕಾರ ಅಷ್ಟೇ, ಕರ್ಮ ಮಾಡುವ ಅಧಿಕಾರ ಮಾತ್ರ ನಿನಗಿದೆ, ಆ ಒಂದು ಫಲದಲ್ಲಿ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಫಲಾಪೇಕ್ಷೆಯಿಂದ, ಅಂದ್ರೆ ಏನಾದ್ರೂ ನನಗೆ ಬರುತ್ತದ, ಫಲಾಪೇಕ್ಷೆಯಿಂದ ಕರ್ಮ ಪ್ರವೃತ್ತನಾಗಬೇಡ, ಅಂದ್ರೆ ಫಲವನ್ನ ಆಶೆ ಮಟ್ಟು ಕರ್ಮದಲ್ಲಿ ನೀನು ತೊಡಗಬೇಡ, ಮತ್ತು ಕರ್ಮ ತ್ಯಾಗದಲ್ಲಿಯೂ ನೋಡ್ರಿ, ಕರ್ಮದಲ್ಲಿಯೂ ತೊಡಗಬೇಡ, ಅಂದ್ರೆ ಫಲದಲ್ಲಿ ಆಶಿಟ್ಟು ಕರ್ಮ ಮಾಡಬೇಡ ಮತ್ತು ಕರ್ಮವನ್ನು ತ್ಯಾಗ ಮಾಡಬೇಡ ಅಂತ ಹೇಳಿದ್ರು. ಕರ್ಮ ಬಿಟ್ಟು ಕರ್ಮವನ್ನು ತ್ಯಾಗ ಮಾಡಿ ನೀ ಕೂತಿದಿ, ಕರ್ಮ ಬೇಡ ನೀ ಕೂತಿದಿ, ಅದು ಅಲ್ಲ. ಕರ್ಮವನ್ನು ತ್ಯಾಗ ಮಾಡಬೇಡ, ಕರ್ಮ ತ್ಯಾಗದಲ್ಲಿಯೂ ಆಸಕ್ತಿ ಉಳ್ಳವನಾಗಬೇಡ ಅಂತ ಇಲ್ಲಿ ಕರ್ಮಣ್ಯವಾದಿಕರಷ್ಟೇ ಪ್ರಾರಂಭದಲ್ಲಿ ಶ್ರೀಕೃಷ್ಣರು ಅರ್ಜುನನಿಗೆ ಹೇಳ್ತಾರ. ಅಂದ್ರೆ ಫಲದ ಮೇಲೆ ಅಧಿಕಾರ ಬೇಡ, ಫಲದ ಮೇಲೆ ಅಧಿಕಾರ ಬೇಡ, ನೀನು ಕರ್ಮವನ್ನು ಮಾಡು. ಅಂದ್ರೆ ಕರ್ಮ ಮಾಡುವಾಗ ಅಧಿಕಾರ ಅಂತಂದ್ರೆ ಕರ್ಮ ಮಾಡುವಾಗ ಯಾವ ಕರ್ಮ ಮಾಡ್ಬೇಕು, ಯಾವ ಕರ್ಮ ಮಾಡಬಾರದು ಅದನ್ನ ತಿಳ್ಕೊ, ಮತ್ತು ಕರ್ಮ ಮಾಡಿದ ಮೇಲೆ ಆ ಫಲ ಅಂತಕ್ಕಂಥದ್ದು ಯಾಕೆ ಅಧಿಕಾರ ಬೇಡ ಅಂದ್ರೆ, ಆ ಫಲ ಒಳ್ಳೇದು ಕೆಟ್ಟದ್ದು ಇರ್ತದೆ, ಅದನ್ನ ಅನುಭವಿಸಲೇಬೇಕು. ಆ ಫಲವನ್ನ ಬೇಡ ಅನ್ನೋಕೆ ಬರೋದಿಲ್ಲ, ಆ ಫಲದ ಮೇಲೆ ಅಧಿಕಾರ ನಮ್ಗಿಲ್ಲ. ಕರ್ಮ ಮಾಡುವಾಗ ಯಾವ್ದು ಮಾಡ್ಲಿ, ಯಾವ್ದು ಬಿಡ್ಲಿ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ಯಾವ ರೀತಿ ಮಾಡ್ಬೇಕಂತಕ್ಕಂಥ ತಿಳುವಳಿಕೆಯಿಂದ ಕರ್ಮ ಮಾಡಿದಾಗ ಆ ಫಲ ಅಂತಕ್ಕಂಥದ್ದು ಬಂದೇ ಬರ್ತದ. ಆ ಫಲದ ಮೇಲೆ ಅಧಿಕಾರ ಯಾಕೆ ಇರೋದಂತಂದ್ರೆ ಅದು ಇದ್ದೇ ಇರ್ತದ. ಅದು ಯಾಕ ನಾವು ಫಲದ ಮೇಲೆ ಅಧಿಕಾರ ಇದ್ದಾಗ ಏನಾಗ್ತದೆ, ಫಲವನ್ನ ನಾವು ಬಯಸಿದಾಗ ಏನಾಗ್ತದೆ, ಅದು ಸುಖವನ್ನ ಕೊಡ್ಬೋದು, ದುಃಖವನ್ನು ಕೊಡ್ಬೋದು. ನಮ್ಗೆ ಬಹಳ ಚೆನ್ನಾಗೈತೆ ಅಂದ್ರೆ ಬಹಳ ಬಹಳ ಖುಷಿಯಿಂದ ಇರ್ತೀವಿ, ಅದು ನಮ್ಗೆ ಅನಿಸ್ಲಿಲ್ಲ, ಅದು ಕೆಟ್ಟದಾಯ್ತು ಅಂದ್ರೆ ನಾವು ದುಃಖವನ್ನು ಅನುಭವಿಸ್ತೀವಿ. ಸುಖ ದುಃಖಗಳಿಂದ ನಾವು ಪಾರಾಗಬೇಕಾದರೆ ನಾವು ಈ ತರ ಕರ್ಮವನ್ನ ಮಾಡ್ಬೇಕು ಅಂತ ಹೇಳ್ತಾರ. ಅಂದ್ರೆ ಕರ್ಮದಲ್ಲಿ ನೀನು ಸ್ವತಂತ್ರ, ಕರ್ಮ ಮಾಡುವಲ್ಲಿ ಸ್ವತಂತ್ರ, ಮತ್ತು ಆ ಫಲದಲ್ಲಿ ನೀನು ಪರತಂತ್ರನಾಗಿದೆಯೇ, ಫಲದಲ್ಲಿ ನೀನು ಪರತಂತ್ರ, ಕರ್ಮದಲ್ಲಿ ನೀನು ಸ್ವತಂತ್ರ ಅಂತ ಹೇಳಿ ಇಲ್ಲಿ ಈ ಒಂದು ಅರ್ಥವನ್ನ ನಾವು ಕಾಣಬಹುದು ಇಲ್ಲಿ. ಅಂದ್ರೆ ಕರ್ಮ ಮಾಡುವುದು ಬಿಡುವುದು ನಿನಗೆ ಅಧಿಕಾರ, ಫಲವನ್ನ ನೀನು ಅನುಭವಿಸಲೇಬೇಕು. ಅಲ್ಲಿ ಯಾವುದೇ ಒಂದು ಚಾಯ್ಸಿಂಗ್ ಅಲ್ಲಿ ಇರೋದಿಲ್ಲ.
ಕರ್ಮ ಮಾಡುವಾಗ ಚಾಯ್ಸಿಂಗ್ ಇರ್ತದ, ಫಲದಲ್ಲಿ ಚಾಯ್ಸಿಂಗ್ ಇಲ್ಲ, ಅದನ್ನ ತಗೊಳ್ಳೇಬೇಕು. ಅದರಲ್ಲಿ ಯಾವುದೇ ಒಂದು ನಾವು ಏನ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೊಂಡು. ಇನ್ನು ಮುಂದೆ ಹೇಳ್ತಾರ ಎಲೆ ಧನಂಜಯ ಅಲ್ಲಿ ಮತ್ತೆ ಹೇಳ್ತಾರ ಆಸಕ್ತಿ ನೋಡಿ, ಆಸಕ್ತಿ ಹಾಗೂ ಸಂಘ ದೋಷಗಳನ್ನು ತ್ಯಜಿಸಿ ನೋಡಿ, ಕರ್ಮವನ್ನು ಮಾಡುವಾಗ ಆಸಕ್ತಿಯನ್ನ ತ್ಯಜಿಸುವುದು. ಅದ್ರ ಫಲದ ಬಗ್ಗೆ ಮುಂದೆ ಏನಾಗ್ತದ, ನಾನು ಇವ್ರಿಗೆ ಹೊಡೆದ್ರೆ ಏನಾಗ್ತದ, ದುಃಖ ಆಗ್ತದ, ನನಗೆ ಪಾಪ ಬರ್ತದ, ನಾನು ಒಂದು ನರಕಕ್ಕೆ ಹೋಗ್ತೀನಿ, ಇವೆಲ್ಲ ಬೇಡ. ಕರ್ಮವನ್ನ ಮಾತ್ರ ಮಾಡು ನೀನು. ಅಂದ್ರೆ ಹೆಂಗಿರ್ಬೇಕು, ಆಸಕ್ತಿ ಹಾಗೂ ಸಂಘ ದೋಷಗಳನ್ನ ಅದ್ರಲ್ಲಿ ಏನೇನೋ ದೋಷಗಳು ಬರ್ತಾವ ಅದನ್ನು ತ್ಯಜಿಸುವುದು, ಅದನ್ನು ಬಿಟ್ಟು ಬಿಡಿನಿ. ಸಿದ್ಧಿ ಅಸಿದ್ಧಿಗಳಲ್ಲಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಭಾವವನ್ನು ತಾಳು ನೋಡು. ಸಿದ್ಧಿ ಅಸಿದ್ಧಿಗಳಲ್ಲಿ ಒಳ್ಳೇದು ಕೆಟ್ಟದಲ್ಲಿ ಎರಡರಲ್ಲಿಯೂ ಕೂಡ ಸಮಭಾವದಿಂದ ಇರುವ ಅಂತ ಹೇಳಿದ್ರು. ಸಮಭಾವವನ್ನು ತಾಳಿ ಯೋಗದಲ್ಲಿ ನೆಲೆಯೂರಿ ನಿಂತು, ಅಂದ್ರೆ ನೀನು ಯೋಗದಲ್ಲಿ ಅಂದ್ರೆ ಯಾವ ಯೋಗ, ಸಮತ್ವ ಯೋಗ, ಯೋಗಂ ಸಮತ್ವ ಉಚ್ಚತೆ ಅಂತ ಕರ್ತೀವಿ. ಇಲ್ಲಿ ಸಮತ್ವ ಭಾವದಿಂದ ನೀನು ಕೆಲಸವನ್ನು ಮಾಡು ಅಂತ ಹೇಳ್ತಾರೆ. ಆ ಒಂದು ಸಮಭಾವವನ್ನು ತಾಳಿ ಯೋಗದಲ್ಲಿ ನೆಲೆಯೂರು ನಿಂತು, ಯೋಗದಲ್ಲಿ ನೆಲೆಯೂರಿ ನಿಂತು ಕರ್ಮವನ್ನು ಮಾಡು. ಅಂದ್ರೆ ಇಲ್ಲಿ ಯಾವುದು ನನಗೆ ಒಳ್ಳೇದಾಗ್ತದೋ ನಾನು ಕೆಟ್ಟದಾಗ್ತದೋ, ಸಿದ್ಧಿ ಅಸಿದ್ಧಿಗಳನ್ನ ನೀನು ಸಮನಾಗಿ ನೋಡು. ಒಳ್ಳೇದಕ್ಕೂ ದುಃಖ ಇರ್ಲಿ ಸುಖ ಇರ್ಲಿ ಯಾವ ಸಮಯದಲ್ಲಿ ಕೂಡ ಸಮತ್ವವನ್ನು ನೀನು ತಾಳು, ಆವಾಗ ನೀನು ಅಂತಹ ಕರ್ಮವನ್ನ ನೀನು ಮಾಡು ಅಂತ ಭಗವಾನ್ ಶ್ರೀಕೃಷ್ಣರು ಅರ್ಜುನನಿಗೆ ಇಲ್ಲಿ ಹೇಳಿರ್ತಾರೆ. ಅಂದ್ರೆ ಅರ್ಜುನನಿಗೆ ಹೇಳೋದಂದ್ರೆ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಎಲ್ಲ ಈ ಜೀವಿಗಳಿಗೆ, ಜಗತ್ತಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜೀವಿಗಳಿಗೆ ಭಗವಾನ್ ಕೃಷ್ಣರು ಅಲ್ಲಿ ಹೇಳಿರ್ತಕ್ಕಂಥದ್ದು ಅಂತ ಹೇಳಿ. ಈ ಯಾವ ಕರ್ಮ ಮತ್ತು ನಿಷ್ಕಾಮ, ಯಾವ ಕರ್ಮ ಮಾಡಬೇಕು ಅಂದ್ರೆ ನಿಷ್ಕಾಮ ಕರ್ಮವನ್ನು ಮಾಡು ಅಂತ ಹೇಳಿದ್ರು. ಕರ್ಮ ಯಾವುದು, ನಿಷ್ಕಾಮ ಕರ್ಮ. ಕಾಮದಲ್ಲಿ ನಿಷ್ಕಾಮ ಕರ್ಮವೇ ಶ್ರೇಷ್ಠ. ಸಕಾಮ ಕರ್ಮ ಅಂದ್ರೆ ನಾವು ಆಸೆ ಇಟ್ಟುಕೊಂಡು ಮಾಡ್ತಕ್ಕಂಥದ್ದು. ಸಕಾಮ ಕರ್ಮ ಅದಕ್ಕೆ ನಾವು ಬಯಕೆ, ನನಗೆ ಇದು ಆಗ್ಬೇಕು, ನನಗಿದು ಬರಬೇಕು, ಇದು ಮಾಡಿದ್ರೆ ನನಗೆ ಇಷ್ಟು ಬರಬೇಕು, ಅಷ್ಟು ಬರಬೇಕು ಅಂತ ನಾವು ಆಸೆಯನ್ನು ಇಟ್ಟುಕೊಂಡು ಮಾಡ್ತಕ್ಕಂಥ ಸಕಾಮ ಕರ್ಮ. ನಿಷ್ಕಾಮ ಕರ್ಮ ಅಂದ್ರೆ ಏನೇ ಬರಲಿ ಎಷ್ಟೇ ಬರಲಿ ಅದನ್ನ ನಾವು ಅನುಭವಿಸ್ತೀನಿ, ನಾನು ತಗೋತೀನಿ ಅಂತಕ್ಕಂಥದ್ದು, ಸ್ವೀಕಾರ ಮನೋಭಾವನೆ ಮಾಡ್ತಕ್ಕಂಥದ್ದು ಅದು ನಿಷ್ಕಾಮ ಕರ್ಮ ಅಂತ ಹೇಳ್ತಾರೆ. ಸಮತ್ವಂ ಯೋಗ ಉಚ್ಯತೆ, ಈ ಸಮತ್ವ ಭಾವನ್ನೇ ಯೋಗ ಎಂದು ಕರೆಯುವರು. ಅದಕ್ಕಾಗಿ ಯೋಗಿ ಭವ ಅರ್ಜುನ ಹೇಳ್ತಾರು, ನೀನು ಯೋಗಿ ಆಗು ಅಂತ ನೀನು ಸಮಭಾವನೆ ತಾಳು, ಎಲ್ಲದರಲ್ಲಿಯೂ ಸಮತ್ವವನ್ನು ನೀನು ಹೊಂದಿರು ಅಂತ ಹೇಳ್ತಾರೆ. ಫಲದ ಇಚ್ಛೆಯನ್ನು ನೋಡಿ, ಫಲದ ಇಚ್ಛೆಯು ವಿಷಮತೆಯನ್ನು ತರುವುದು. ಫಲವನ್ನ ನಾವು ಇಚ್ಛೆ ಪಟ್ಟಾಗ ಅದೇನಾಗ್ತದೆ, ವಿಷಮತೆಯನ್ನು ತರ್ತದೆ. ನಾನು ಆಗಲೇ ಹೇಳಿದಾಗೆ ಅದು ಸುಖ ಕೊಡ್ಬೋದು, ದುಃಖನ ಕೊಡ್ಬೋದು, ಹೆಚ್ಚಾಗಬಹುದು, ಕಡಿಮೆ ಆಗ್ಬಹುದು. ಅಂದಾಗ ಅಲ್ಲೇನಾಗ್ತದೆ ಅಂದ್ರೆ ನಮಗ ವಿಷಮತೆ ಆಗ್ಬಿಡ್ಬೋದು. ನಮ್ಗೆ ಕಡಿಮೆ ಬಂದಾಗ ದುಃಖ ಅನುಭವಿಸ್ತೀವಿ ನಾವು, ಹೆಚ್ಚು ಬಂದಾಗ ಸುಖ ಅನುಭವಿಸ್ತೀವಿ ನಾವು. ಅದಕ್ಕ ಸುಖ ಮತ್ತು ದುಃಖಗಳಲ್ಲಿ ಸಮಭಾವವನ್ನು ತಾಳಬೇಕು. ಯಾಕಂತ ಅದನ್ನ ನಾವು ನಾವು ಫಲದ ಮೇಲೆ ಆಸೆ ಇಟ್ಟಾಗ ಅದು ವಿಷಮತೆಯನ್ನು ತಂದು ಕೊಡ್ತದ ಅಂತ ನಾವು ತಿಳ್ಕೊತಕ್ಕದ್ದು. ಅದಕ್ಕಾಗಿ ಫಲದ ಇಚ್ಛೆ ಬೇಡ, ಆ ಫಲದ ಮೇಲೆ ನೀನು ಇಚ್ಛೆ ಇಡಬೇಡ, ನೀನು ಭಾವದಿಂದ ಸಮಭಾವದಿಂದ ನೀನು ಇರು. ಅದಕ್ಕ ಸಮತ್ವವೇ ಯೋಗ ಅಂತಿಲ್ಲಿ ಕರೆದಿರ್ತಕ್ಕಂಥದ್ದು. ಮುಂದುವರಿ ಹೇಳ್ತಾರೆ ಅಲ್ಲಿ, ಸಮತಾ ಬುದ್ಧಿಯುಳ್ಳವನು ನೋಡಿ, ಯಾವ ವ್ಯಕ್ತಿ ಸಮತಾ ಭಾವಗಳಿರ್ತಾನೋ, ಸಮಭಾವನೆ ಇರ್ತಾನೋ, ಸದಾ ಯಾವಾಗಲೂ ಏನೊಂದು ಸಮಭಾವನೆ ಇರ್ತಾನೋ, ಈ ಲೋಕದಲ್ಲಿ ಪಾಪ ಪುಣ್ಯಗಳೆರಡರಲ್ಲಿ ಲಾಭ ಹಾನಿಗಳನ್ನು ತೆಗೆದು ಬಿಡುವನು. ನೋಡ್ರಿ, ಪಾಪ ಪುಣ್ಯಗಳಂತಕ್ಕಂಥ ಇರೋದಿಲ್ಲ ಅಂತ ಹೇಳ್ತಾನ. ಪಾಪ ಪುಣ್ಯಗಳೆರಡರ ಲಾಭ ಹಾನಿಗಳನ್ನು ತೆಗೆದು ಬಿಡುವನು. ಅಂದ್ರೆ ಯಾವ ವ್ಯಕ್ತಿ ಸಮಭಾವನೆ ಇರ್ತಾನೋ, ಯಾವನ್ನ ಒಳ್ಳೇದು ಕೆಟ್ಟದು ಎರಡನ್ನ ಸ್ವೀಕಾರ ಮಾಡ್ತಾನೋ ಆ ವ್ಯಕ್ತಿ ಸಮಭಾವನೆ ಇರ್ತಾನ ಮತ್ತು ಲಾಭ ಹಾನಿಗಳನ್ನು ತೆಗೆದು ಹಾಕುತ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಅಂಟಿಕೊಳ್ಳುವುದಿಲ್ಲ ನೋಡಿ, ಲಾಭ ಹಾನಿಗಳಿಗೆ ಅಂಟಿಕೊಳ್ಳದೆ, ಫಲದಲ್ಲಿ ಆ ಫಲವನ್ನು ಅಂಟಿಕೊಳ್ಳದೆ, ಸುಖ ದುಃಖದಲ್ಲಿ ಅಂಟಿಕೊಳ್ಳದೆ, ವಿಷಮತೆಯನ್ನು ತಾಳದೆ, ಯಾವಾಗಲೂ ಸಮಭಾವದಿಂದ ಇರ್ತಕ್ಕಂಥ ಜ್ಞಾನಿ ಅಂತ. ಅದಕ್ಕಾಗಿ ಬುದ್ಧಿಯೋಗದಿಂದ ನೋಡಿ, ಅಂದ್ರೆ ಬುದ್ಧಿವಂತಿಕೆಯಿಂದ ನಾವು ಯಾವುದೇ ಒಂದು ಕರ್ಮವನ್ನು ನಾವು ಬುದ್ಧಿಯನ್ನು ಉಪಯೋಗಿಸಿ ನಾವು ತಿಳಿದು ಮಾಡಿದಾಗ, ಬುದ್ಧಿಯೋಗದಿಂದ ಯುಕ್ತರಾದಾಗ ಜ್ಞಾನಿಗಳು ಕರ್ಮಗಳಿಂದ ಉದಯಿಸುವ ಏನು ಯಾವ ಕರ್ಮದಿಂದ ಏನು ಫಲ ಬರ್ತದೋ ಆ ಒಂದು ಉದಯಿಸುವ ಫಲದಲ್ಲಿ ಕಾಮನೆಯನ್ನು ಅಂದ್ರೆ ಆಶೆಯನ್ನು ತೊರೆದು, ಆ ಫಲದಲ್ಲಿಯ ಆಶೆಯನ್ನ ತೊರೆದು ಜನ್ಮ ಮೃತ್ಯುಗಳ ಬಂಧನದಿಂದ ನೋಡಿ. ಯಾಕಂದ್ರೆ ಇಲ್ಲಿ ಯಾವಾಗ ಕರ್ಮದ ಮೇಲೆ ಆಶೆ ಇಟ್ಟಾಗ ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಆ ಫಲವನ್ನ ನಾವು
ಅನುಭವಿಸಬೇಕಾಗ್ತದ. ಆ ಫಲವನ್ನ ಅನುಭವಿಸಲತ್ತು ಮತ್ತೆ ನಾವು ಜನನವನ್ನ ನಾವು ತಗೊಳ್ಳೇಬೇಕಾಗ್ತದ. ಜನನ ಮರಣಗಳ ಈ ಚಕ್ರದಲ್ಲಿ ನಾವು ಮುಳುಗ್ತೀವಿ. ಯಾವಾಗ? ಕರ್ಮದ ಮೇಲೆ ಆಸೆ ಇಟ್ಟಾಗ. ಅದು ಒಳ್ಳೆ ಕರ್ಮ ಆಗಿರುತ್ತೆ. ನಾವು ಕರ್ಮ ಮಾಡಿದ್ವಿ, ಚೆನ್ನಾಗೈತೆ ಅಂದ್ಕೊಳ್ಳಿ, ಆಗ್ತದ. ಆ ಖುಷಿಯನ್ನ, ಆ ಒಳ್ಳೆ ಫಲವನ್ನ ಅನುಭವಿಸ್ಲಿಕ್ಕೆ ನಾವು ಇಲ್ಲಿ ಬರಬೇಕಾಗ್ತದೆ. ಕೆಟ್ಟದ ಮಾಡಿದೀವಿ, ಕೆಟ್ಟ ಫಲವನ್ನ ಅನುಭವಿಸ್ಲಿಕ್ಕೆ ನಾವು ಇಲ್ಲಿ ಬರಬೇಕಾಗ್ತದೆ. ಅದಕ್ಕಾಗಿ ಹೇಳ್ತಾರೆ ಅಲ್ಲಿ, ಒಳ್ಳೆಯ ಫಲ, ಕೆಟ್ಟ ಫಲ. ಒಳ್ಳೆಯ ಫಲ ಬಂಗಾರದ ಬೇಡಿ ಇದ್ದ ಹಾಗೆ, ಕೆಟ್ಟ ಫಲ ಕಬ್ಬಿಣದ ಬೇಡಿ ಇದ್ದ ಹಾಗೆ ಅಂತ. ಬೇಡಿ ಒಂದೇ, ಅದು ಬಂಗಾರದ ಇರ್ತದ, ಕಬ್ಬಿಣದ ಇರ್ತದ, ಬಟ್ ಅದು ನಮಗ ಬಂಧನಕ್ಕೆ ಒಳಪಡ್ತದ. ಆ ಬಂಧನ ಇದ್ದಾಗ ಮತ್ತೆ ನಾವು ಭೂಮಿ ಮೇಲೆ ನಾವು ಜನನ ಮರಣಗಳನ್ನ ತಗೊಳ್ಬೇಕಾಗ್ತದ. ಯಾವಾಗ ನಾವು ಆ ಕಾಮನೆಗಳನ್ನ ತೊರಿತೀವೋ ಅವಾಗ ನಾವು ಜನ್ಮ ಮೃತ್ಯುಗಳ ಬಂಧನದಿಂದ ನಾವು ಕಳಚಿಕೊಳ್ಳುತ್ತೇವೆ. ಅದು ಯಾವ ವ್ಯಕ್ತಿ ಬುದ್ಧಿಯವರಿಂದ ಮಾಡ್ತಾನೋ ಆತನ ಮಾತ್ರ ಬಂಧನಗಳಿಂದ ಆತನು ಕಳಚಿಕೊಳ್ಳುತ್ತಾನೆ. ಅವರು ಅಮೃತಮಯ ಆಗ್ಬಿಡ್ತಾರ. ಅವ್ರಿಗೆ ಯಾವುದೇ ಅಮೃತತ್ವವನ್ನು ಹೊಂದ್ತಾರ. ಅವ್ರಿಗೆ ಜನನ ಮರಣಗಳಿಲ್ಲ. ಆ ರೀತಿಯಾದ ವ್ಯಕ್ತಿ ಆಗ್ತಾರ. ಅದಕ್ಕಾಗಿ ಆ ಒಂದು ಪರಮ ಪದವನ್ನ ನೀನು ಬಂದು ಅಂದ್ರೆ ಪರಮಾತ್ಮನ ಪದವಿಯನ್ನು ಹೊಂದಂತ ಅಂದ್ರೆ ಅರ್ಜುನನಿಗೆ ಹೇಳ್ತಾರ, ನೀ ಕರ್ಮವನ್ನ ಮಾಡು, ಆ ಕರ್ಮ ಫಲ ನೋಡಬೇಡ. ಆ ಕರ್ಮ ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಕರ್ಮದ ಫಲವನ್ನು ತ್ಯಾಗ ಮಾಡು. ಬುದ್ಧಿವಂತಿಕೆಯಿಂದ ಯೋಗ ಬುದ್ಧಿಯಿಂದ ಬುದ್ಧಿ ಯೋಗದಿಂದ ನೀನು ಕಾರ್ಯವನ್ನು ಮಾಡಿದಾಗ, ಜ್ಞಾನಿಗಳು ಯಾವ ರೀತಿ ಕರ್ಮವನ್ನು ಮಾಡ್ತಾರೋ ಆ ರೀತಿ ನೀನು ಮಾಡಿದಾಗ ಜನ್ಮ ಮೃತ್ಯುಗಳನ್ನ ಅಂದ್ರೆ ಜನನ ಮರಣಗಳಿಂದ ಪಾರಾಗಿ, ಬಂಧನದಿಂದ ಪಾರಾಗಿ, ಅಮೃತಮಯ ಅಂದ್ರೆ ಪರಮಾತ್ಮನ ಪದವಿಯನ್ನ ನೀನು ಕಾಣ್ತಿದಿ ಅಂತಕ್ಕಂಥದ್ದು, ಅಲ್ಲಿಗೆ ನೀನು ಸೇರ್ತಿದಿ ಅಂತಕ್ಕಂಥದ್ದು ಇಲ್ಲಿ ಭಗವಾನ್ ಶ್ರೀಕೃಷ್ಣರು ಅರ್ಜುನನಿಗೆ ಆ ಒಂದು ವಿಷಾದ ಯೋಗವನ್ನು ದೂರ ಮಾಡಲು, ಆತನ ದುಃಖವನ್ನ ದೂರ ಮಾಡಲು, ಸಂಶಯವನ್ನ ದೂರ ಮಾಡಲು ಕರ್ಮವನ್ನು ಮಾಡು, ಕರ್ಮವನ್ನು ನೀನೆಂದು ತ್ಯಾಗ ಮಾಡಬೇಡ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಮತ್ತೆ ಹೇಳ್ತಾರು, ಅರ್ಜುನನೇ, ಮನುಷ್ಯನು ಕರ್ಮವನ್ನು ಆರಂಭ ಮಾಡದೆ ಇರುವುದರಿಂದ ನೋಡಿ, ಒಮ್ಮೊಮ್ಮೆ ಏನಾಗ್ತಂತ ಅರ್ಜುನ್ ಹೇಳ್ತಾನ, ನಾನು ಕರ್ಮನೇ ಮಾಡಕ್ ಹೋಗೋದಿಲ್ಲ, ಕರ್ಮ ಬಂಧನ ನನಗೆ ಇರೋಕ್ ಹೋಗೋದಿಲ್ಲ, ಕರ್ಮ ಬೇಡ, ಬಂಧನ ಬೇಡ, ಜನನ ಬೇಡ, ಮೃತ್ಯು ಬೇಡ, ಹಾಗೆ ಆಗೋದಿಲ್ಲ ಅಂತ ಹೇಳ್ತಾರ ಅವ್ರು. ಕರ್ಮವನ್ನು ಆರಂಭ ಮಾಡದೆ ಇರುವುದರಿಂದ ಕೊನೆಯದಾದ ನಿಷ್ಕರ್ಮ ಸ್ಥಿತಿಯನ್ನು ಪಡೆಯಲಾರರು. ನೋಡಿ, ಕರ್ಮನೇ ನಾವು ಮಾಡೋದಂದ್ರೆ ನಿಷ್ಕಾಮ ಸ್ಥಿತಿಯನ್ನು ನಾವು ಹೊಂದಲಿಕ್ಕ ಸಾಧ್ಯ ಇಲ್ಲ. ಕರ್ಮನ ಮಾಡಲೇಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಆರಂಭಿಸುವ ಕರ್ಮವನ್ನು ಬಿಟ್ಟ ಮಾತ್ರದಿಂದ, ನೋಡ್ರಿ, ಕರ್ಮವನ್ನು ಮಾಡದೇ ಇರೋದನ್ನ ತಪ್ಪು, ಕರ್ಮ ಮಾಡ್ತಾ ಅರ್ಧಕ್ಕೆ ಬಿಡೋದನ್ನ ತಪ್ಪು ಅಂತ ಹೇಳ್ತಾರ. ಕರ್ಮವನ್ನು ಬಿಟ್ಟ ಮಾತ್ರದಿಂದ ಭಗವತ್ ಪ್ರಾಪ್ತಿ ರೂಪವಾದ ಪರಮ ಸಿದ್ಧಿಯನ್ನು ಹೊಂದಲಾರ. ಕರ್ಮವನ್ನು ಬಿಡುವವರು ಜ್ಞಾನಿಗಳು ಅಲ್ಲ. ಯಾತ್ರರು ಕರ್ಮವನ್ನು ಬಿಡ್ಲಿಕ್ಕೆ ಬರೋದಿಲ್ಲ, ಅರ್ಧಕ್ಕೆ ಬಿಡೋಕ್ ಬರೋದಿಲ್ಲ, ಅಥವಾ ಅಕರ್ಮವಾಗಿ ಬರೋದಿಲ್ಲ. ಕರ್ಮವನ್ನ ಮಾಡಲೇಬೇಕು ಅರ್ಜುನ ಅಂತ ಹೇಳಿದ್ರು. ನಾವು ಭೂಮಿ ಮೇಲೆ ಬಂದ್ಮೇಲೆ ಕರ್ಮ ನಾವು ಮಾಡಬೇಕು. ಯಾವಾತನು ಎಂದೂ ಒಂದು ಕ್ಷಣವು ಕರ್ಮ ಇಲ್ಲದೆ ಇರುವುದಿಲ್ಲ. ನೋಡಿ, ನಾವು ಭೂಮಿ ಮೇಲೆ ಬಂದ್ಮೇಲೆ ಯಾವಾಗ ಜೀವನ ತಾಳ್ತೀವೋ, ಯಾವಾಗ ಭೂಮಿ ಮೇಲೆ ಬರ್ತೀವೋ, ಒಂದಾದ್ರೆ ಒಂದು ಕರ್ಮವನ್ನ ನಾವು ಮಾಡ್ಲೇಬೇಕು. ಅದು ಒಳ್ಳೇದು ಕೆಟ್ಟದ್ದು, ಅದು ಕರ್ಮ ಮಾಡದೇ ಇರ್ಲಿಕ್ಕ ಸಾಧ್ಯ ಇಲ್ಲ. ಒಂದು ಕ್ಷಣಕ್ಕೆ ಮಾತ್ರ ಅದನ್ನು ಕೂಡ ನಾವು ಕರ್ಮವನ್ನು ಮಾಡ್ಲೇಬೇಕಂತ ಹೇಳ್ತಾರೆ. ಯಾಕಂದರೆ ಎಲ್ಲವೂ ಪ್ರಕೃತಿಯಿಂದ ಉಂಟಾದ ಗುಣಕ್ಕೆ, ಪ್ರಕೃತಿ ಅಂದ್ರೆ ನಾವಿಲ್ಲಿ ಪ್ರಕೃತಿಯ ಕೂಸುಗಳಾಗಲ್ಲ, ಪ್ರಕೃತಿಯ ಜೊತೆಯಲ್ಲಿ ನಾವು ಇರ್ತೀವಿ. ಆ ಪ್ರಕೃತಿಯಲ್ಲಿ ಒಳ್ಳೇದು ಕೆಟ್ಟದ್ದು ಎಲ್ಲವೂ ಇರ್ತದೆ. ಆ ಪ್ರಕೃತಿಗೆ ಅನುಗುಣವಾಗಿ ನಾವು ಆ ಗುಣಕ್ಕೆ ಅಧೀನರಾಗಿ, ನಾವು ಈ ಒಂದು ಪ್ರಕೃತಿಯ ಗುಣಕ್ಕೆ ಅಧೀನರಾಗಿ ಕರ್ಮವನ್ನು ಮಾಡುತ್ತಾರೆ ಅಂತ ಹೇಳಿ. ಪ್ರತಿಯೊಬ್ಬ ವ್ಯಕ್ತಿ ಭೂಮಿ ಮೇಲೆ ಬಂದ್ಮೇಲೆ ಈ ಪ್ರಕೃತಿಗೆ ಅನುಗುಣವಾಗಿ ಗುಣವನ್ನು ಹೊಂದಿ, ನೋಡಿ, ಪ್ರಕೃತಿ ಅನುಗುಣವಾದ ಗುಣಗಳು, ಇಲ್ಲಿ ನಾವೀಗ ಗುಣಗಳು 3 ಗುಣಗಳನ್ನು ಕಾಣ್ತೇವೆ ನಾವು. ತಾಮಸ ಗುಣಗಳು, ಗುಣ ಮತ್ತು ಸಾತ್ವಿಕ ಗುಣ. ಈ ಗುಣಗಳಿಗೆ ಅಧೀನರಾಗಿ, ಈಗ ತಾಮಸ ಗುಣಗಳು ಮಾಡ್ತಕ್ಕಂಥ ಕರ್ಮಗಳು ಬೇರೆ, ರಾಜಸೀಯ ಗುಣಗಳಿರ್ತಕ್ಕಂಥ ಅಧೀನರಾಗಿ ಕರ್ಮಗಳು ಬೇರೆ, ಸಾತ್ವಿಕ ಗುಣಗಳ ಅಧೀನರಾಗಿರ್ತಕ್ಕ ಕರ್ಮಗಳು, ಅವರ ಕರ್ಮಗಳು ಬೇರೆ ಬೇರೆ ಆಗಿರ್ತಾವ. ಇಲ್ಲಿ ತಮೋ ಗುಣ ಹೊಂದಿರ್ತಕ್ಕಂಥ ಹೆಂಗಿರ್ತಾರೆ, ಫಲವಿಲ್ಲದೆ ಕರ್ಮ ಮಾಡೋದಿಲ್ಲ ಅಂತ ಹೇಳ್ತಾನೆ. ತಾಮಸಿ ಆಗಿರ್ತಕ್ಕಂಥ ಗುಣನ ಹೊಂದಿರ್ತಕ್ಕಂಥ ವ್ಯಕ್ತಿ, ನನಗೆ ಲಾಭ ಬೇಕು, ಲಾಭ ಇದ್ರೆ ಕೆಲಸ ಮಾಡ್ತೀನಿ, ಫಲವಿದ್ದರೆ ಕೆಲಸ ಮಾಡುತ್ತೇನೆ ಅಂತ ನಾವು ತಾಮಸಿ ಗುಣ ಹೊಂದಿರ್ತಕ್ಕಂಥ ವ್ಯಕ್ತಿ ಈ ರೀತಿಯಾದ ಕಾರ್ಯವನ್ನ ಮಾಡ್ತಾನ, ಫಲವಿಲ್ಲದೆ ಕಾರ್ಯವನ್ನ ಮಾಡಲಾರೆ ಅಂತ ಹೇಳ್ತಾನೆ. ಅದೇ ರೀತಿ ರಜೋಗುಣ ಹೊಂದಿರ್ತಕ್ಕಂಥವನು ಕರ್ಮ ಮಾಡುತ್ತೇನೆ, ಫಲ ನನಗೆ ಬೇಕು, ಕರ್ಮವನ್ನು ಮಾಡ್ತೀನಿ, ಫಲವನ್ನು ಬಿಡಲಾರೆ, ನನಗೆ ಫಲ ಅದು ಬೇಕು.
ಅದೇ ಸಾತ್ವಿಕ ಗುಣದಲ್ಲಿ ಹೊಂದಿರ್ತಕ್ಕಂಥ ಸಾತ್ವಿಕ ಗುಣದ ಅಧೀನರಾಗಿರ್ತಕ್ಕಂಥ ವ್ಯಕ್ತಿ ಏನಂತಂದ್ರೆ ಕರ್ಮ ಮಾಡುವೆ ಫಲ ದೊರೆಯಲಿ ಬಿಡಲಿ. ಎಷ್ಟೊಂದು 3 ಗುಣಗಳಲ್ಲಿರ್ತಕ್ಕಂಥ ಆ ವ್ಯಕ್ತಿಗಳು, 3 ಗುಣಗಳ ಅಧೀನರಾಗಿರ್ತ ವ್ಯಕ್ತಿಗಳು, ಅವರ ಗುಣಗಳು, ಅವರ ಕರ್ಮಗಳು ಹೆಂಗಿರ್ತಾವ ನೋಡಲಿ. ಸಾತ್ವಿಕ ಗುಣದಲ್ಲಿ ಇರ್ತಕ್ಕಂಥ ಏನ್ ಹೇಳ್ತಾನಂತಂದ್ರೆ ಕರ್ಮವನ್ನು ಮಾಡುವೆ ಫಲ ಬರ್ಲಿ ಬಿಡಲಿ. ಈ ರೀತಿಯಾಗಿ ಅಂದ್ರ ಒಬ್ಬ ವ್ಯಕ್ತಿ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಮಗನಿಗೆ ಜ್ವರ ಬಂದಿರ್ತವ, ರಾತ್ರಿ 12 ಗಂಟೆ ಆಗಿರ್ತದ. ಅವಾಗ ತನ್ನ ಡಾಕ್ಟರ್ ಬಳಿ ಹೋಗ್ತಾನ. ಡಾಕ್ಟ್ರೇ, ನಮ್ಮ ಮಗನಿಗೆ ಬಹಳ ಜ್ವರ ಬಂದವ, ಬಹಳ ಸೀರಿಯಸ್ ಅದ, ನೀವು ಅದಕ್ಕ ನೀವು ಟ್ರೀಟ್ಮೆಂಟ್ ಕೊಡ್ಬೇಕು ಬನ್ನಿ ಅಂತಂದಾಗ, ಇಲ್ಲಿ ಆ ಡಾಕ್ಟ್ರು ಯಾವ ಗುಣದಲ್ಲಿ ಹೊಂದಿರ್ತಾನ? ಅವನು ತಾಮಸ ಗುಣವನ್ನು ಹೊಂದಿದ್ದಪ್ಪ ಅಂತಂದ್ರೆ, ನೋಡಪ್ಪ ರಾತ್ರಿ ಬಾಳ ಆಗದ, 200 ರೂಪಾಯಿ ಕೊಟ್ರೆ ನಾನು ಅಲ್ಲಿ ಬರ್ತೀನಿ, ಇಲ್ಲ ಬರೋದಿಲ್ಲ. ತಾಮಸ ಗುಣವನ್ನು ಹೊಂದಿರ್ತಾನೆ ವ್ಯಕ್ತಿ ಹೇಳ್ತಾನ, 200 ರೂಪಾಯಿ ಕೊಟ್ರೆ ಬರ್ತಿಲ್ಲ ಅಂತ ಬರೋದಿಲ್ಲ ಅಂತ ಹೇಳ್ತಾನ. ಅವಾಗ ನಡ್ರಿ ಕೊಡ್ತೇನೆ ಅಂತ ಕರ್ಕೊಂಡು. ಅದೇ ಡಾಕ್ಟ್ರು ರಾಜಸ ಗುಣವನ್ನು ಹೊಂದಿದ್ದಾರೆ. ಅವ ಏನ್ ಹೇಳ್ತಾನ ಅಂತಂದ್ರೆ, ನೋಡಪ್ಪ ನಾನು ಬರ್ತೀನಿ, ರಾತ್ರಿ ಬಾಳ ಆಗದ ಇದು ಆದ್ರೂ ಕೂಡ ಬರ್ತೀನಿ, ನೋಡಪ್ಪ ಟ್ರೀಟ್ಮೆಂಟ್ ಮುಗಿದ್ಮೇಲೆ ನನಗ್ ನೀ 200 ರೂಪಾಯಿ ಕೊಡ್ಬೇಕು. ಅಂದ್ರ ಕೆಲಸ ಆದ್ಮೇಲೆ ನನಗ್ ಕೊಡ್ಬೇಕು ಅಂತ ಹೇಳ್ತಾನ. ಅವ ಇಲ್ಲ, 200 ರೂಪಾಯಿ ಕೈಯಾಗ ತಾಯಿಗ ಕೊಟ್ರೆ ಬರ್ತೀನಿ ಅಂತಕ್ಕಂಥ ತಾಮಸಗಳು ಬಂದಿರ್ತಕ್ಕಂಥ. ಅದೇ ಸಾತ್ವಿಕ ಗುಣ ಹೊಂದಿರ್ತಕ್ಕಂಥ ಡಾಕ್ಟರ್ ಇದ್ದಾರೆ. ಸಾತ್ವಿಕದ ಗುಣನ ಆತ ಹೊಂದಿದ್ರೆ ಆ ಡಾಕ್ಟರ್ ಹೇಳ್ತಾನ, ನೀನು ಆತ ಫೀಸ್ ಕೇಳಿದ್ರೆ ನೀ ಫೀಸ್ ಚಿಂತೆ ಮಾಡ್ಬೇಡ, ನಾನು ಬರ್ತೀನಿ, ಆ ಮಗುವಿಗೆ ನೋಡ್ತೀನಿ, ಟ್ರೀಟ್ಮೆಂಟ್ ಮಾಡ್ತೀನಿ, ನೀ ಫೀಸ್ ಆಮೇಲೆ ವಿಚಾರ ಮಾಡೋಣ, ಅದ್ರ ಬೇಕಾಗಿ ವಿಚಾರ ಮಾಡ್ತೀನಿ, ಫೀಸ್ ಆಮೇಲೆ ಕೊಡನಿ ಅಂತ. ಸೊ ಇದು ಈ ಅಂತ ಇಲ್ಲಿ ಆ ಒಂದು ಗುಣಗಳನ್ನ ಹೊಂದಿರತಕ್ಕಂತ ಪ್ರಕೃತಿಯಲ್ಲಿ ಏನೇನು ಗುಣಗಳಾವೋ ಆ ಗುಣಕ್ಕೆ ಅಧೀನರಾಗಿರ್ತಕ್ಕಂಥವ್ರು ಈ ರೀತಿಯಾಗಿ ಕರ್ಮವನ್ನ ಮಾಡ್ತಾರ ಅಂತೇಳಿ ಇಲ್ಲಿ ಹೇಳ್ತಕ್ಕಂಥದ್ದು. ಆದರೂ ಕೆಲವು ಜನರು ನೋಡಿ, ಇಷ್ಟು ಇದ್ರೂ ಕೂಡ ಕೆಲವು ಜನರು ಮಾಡಬೇಕಾದ ಕರ್ಮವನ್ನು ಬಿಟ್ಟು ನೋಡಿ, ಎಷ್ಟೋ ಜನರು ಮಾಡಬೇಕಾದ ಕರ್ಮವನ್ನು ಬಿಟ್ಟು ಇಂದ್ರಿಯಗಳನ್ನು ಬಲಾತ್ಕಾರದಿಂದ ತಡೆ ಹಿಡಿದು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒತ್ತಡದ ಮನಸ್ಸನ್ನ ಬಹಳಷ್ಟು ಅದನ್ನ ಒತ್ತಡದಿಂದ ಅಲ್ಲ ಹೇಳ್ತಾರೆ, ಮನಸ್ಸನ್ನಗಳ ಇಂದ್ರಿಯಗಳನ್ನ ಬಲಾತ್ಕಾರದಿಂದ ತಡೆ ಹಿಡಿದು ನಾನು ಜ್ಞಾನಿ ಎಂದು ತಿಳ್ಕೊಂಡು ನಾನು ಪೂರ್ಣನು ಎಂದು ಹೇಳುತ್ತಾರೆ. ಆದರೆ ಅವರು ಪಾಖಂಡಿಗಳು ಅಥವಾ ಅಜ್ಞಾನಿಗಳು ಅಂತ ಕೃಷ್ಣ ಹೇಳುತ್ತಂತ ಇಲ್ಲಿ. ಯಾರ ಸುಮ್ಮನೆ ತೋರಿಕೆಗಾಗಿ ಇಂದ್ರಿಯಗಳನ್ನ ಅವರು ಒತ್ತಡದಿಂದ ಬಿಗಿಡಿದು ನಾನು ಜ್ಞಾನಿ ಅಂತ ತಿಳ್ಕೊಂಡು ಆ ಕಪಟ ಸನ್ಯಾಸಿ ಅಂತೇಳಿ ಅವರು ಕಪಟಿಗಳಾಗಿ ಕಾರ್ಯವನ್ನ ಮಾಡ್ತಿರ್ತಾರ, ಅವರು ನಿಜವಾದ ಜ್ಞಾನಿಗಳು ಅಲ್ಲ ಅಂತ ಹೇಳ್ತಾರೆ. ಸೊ ಆ ರೀತಿಯಾಗಿರಬಾರ್ದು. ಈಗ ಒಂದು ಬೆಕ್ಕು ನಾನು ಸನ್ಯಾಸಿ ಆಗಿನಂತ ಎಲ್ಲರಿಗೂ ಹೇಳ್ತಾ ಹೋಯ್ತು, ಆ ಬೆಕ್ಕನ್ನ ಸನ್ಯಾಸಿ ಆಗದಂತ ತಿಳ್ಕೊಂಡು ಎಲ್ಲರ ಪಲ್ಲಕ್ಕಿ ಮೇಲೆ ಮೆರವಣಿಗೆ ಮಾಡ್ತಾ ಹೋಗ್ಬಿಡ್ತಾರೆ. ಆ ಮೆರವಣಿಗೆ ಮಾಡ್ತಾ ಹೋದಾಗ ಅಲ್ಲಿ ಒಂದು ಮನೆಯಲ್ಲಿ ಕೂಡಿಸ್ತಾರ, ಅದು ಒಂದು ಆ ಇಲಿಯನ್ನ ನೋಡಿದ ಕೂಡಲೇ ಆ ಬೆಕ್ಕು ಏನ್ ಮಾಡ್ತದ, ಆ ಒಂದು ಪಲ್ಲಕ್ಕಿಂದ ಹಾರಿ ಹೋಗಿಬಿಡ್ತದ. ಅಂದ್ರೆ ಒತ್ತಡದಿಂದ ತನ್ನ ಇಂದ್ರಿಯಗಳನ್ನ ಏನು ಆತ ಒತ್ತಡದಿಂದ ಹಿಡ್ಕೊಂಡಿರ್ತಾನೋ ಅದು ನಾನು ಜ್ಞಾನಿ ಅಂತ ತಿಳ್ಕೊಂಡಿರ್ತಾನೋ ಅವರು ಜ್ಞಾನಿಗಳಲ್ಲ, ಅವ್ರು ಪಾಖಂಡಿಗಳು ಅಂತ ಹೇಳ್ತಾರ. ಅಲ್ಲಿ ಯಾವ ಮನುಷ್ಯನು ಮನಸ್ಸಿನಿಂದ ನೋಡ್ರಿ, ಇಲ್ಲಿ ಮನಸ್ಸಿನಿಂದ ಒತ್ತಡದಿಂದಲ್ಲ, ನಾವೆಲ್ಲರೂ ನೋಡ್ರಿ, ನಾವೆಲ್ಲರೂ ಧ್ಯಾನಿಗಳು, ನಾವೆಲ್ಲ ಧ್ಯಾನಿಗಳು ನಮ್ಮ ಇಂದ್ರಿಯಗಳನ್ನ, ನಮ್ಮ ಮನಸ್ಸನ್ನ, ನಮ್ಮ ಪ್ರತಿಯೊಂದು ನಾವೇನ್ ಮಾಡ್ತಂದ್ರೆ ಈ ಒಂದು ಧ್ಯಾನದ ಬಲದಿಂದ ನಾವು ಆ ಮನಸ್ಸನ್ನ ನಾವು ನಿಯಂತ್ರಣ ತಂದಿರ್ತೀವಿ, ಆಲೋಚನೆಗಳನ್ನ ನಾವು ಶೂನ್ಯಗೊಳಿಸ್ತೀವಿ, ನಾವು ಧ್ಯಾನದಿಂದ ಶೂನ್ಯಗೊಳಿಸ್ತೀವಿ, ಒತ್ತಡದಿಂದಲ್ಲ. ಅಲ್ಲಿ ಯಾವ ಮನುಷ್ಯನು ಮನಸ್ಸಿನಿಂದ ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಂಡು ನೋಡು, ಆತ ಮನಸ್ಸಿನಿಂದ ವಶದಲ್ಲಿ ಇಟ್ಟುಕೊಂಡು ಯಾವ ವಾಸನೆಗಳು ತೋರುವುದಿಲ್ಲವೋ ನೋಡಿ, ತನ್ನ ಇಂದ್ರಿಯಗಳನ್ನ ತನ್ನ ಮನಸ್ಸನ್ನ ಅದು ಆತ ಏನ್ ಮಾಡ್ತಾನಂತಂದ್ರೆ ಆತ ಒಂದು ಸಾಧನೆಯ ಮೂಲಕ ಅದು ಆತ ವಶದಲ್ಲಿ ಇಟ್ಟುಕೊಂಡು ಯಾವ ವಾಸನೆಗಳನ್ನು ತೋರದೆ ನೋಡ, ಅಂದ್ರೆ ಯಾವ ಆಶೆಗಳನ್ನು ತೋರದೆ, ಯಾವ ಆಮಿಷಗಳನ್ನು ತೋರದೆ, ಅಂದ್ರೆ ಧ್ಯಾನ ಸಾಧನೆಯಿಂದ ನೋಡಿ ಆತ ಎಲ್ಲ ರೀತಿಯಿಂದಲೂ ವಿಷಯಾಸಕ್ತವಾದ ನೋಡಿ, ವಿಷಯಾಸಕ್ತ ಅಂದ್ರೆ ವಿಷಯವನ್ನ ಹೊಂದದೆ ಆ ವಿಷಯದಿಂದ ದೂರ ಇದ್ದು ವಿಷಯಾಸಕ್ತವಾಗದ ಅಂದ್ರೆ ವಿಷಯದಿಂದ ದೂರವಾದ ಕರ್ಮೇಂದ್ರಿಯಗಳಿಂದ ಕರ್ಮಗಳನ್ನು ಆಚರಿಸುತ್ತಾನೋ ಅವನು ಶ್ರೇಷ್ಠನು. ಅಂದ್ರೆ ಯಾವನು ವಿಷಯಕ್ಕೆ ಆಶಯ ಪಡದೆ ತನ್ನ ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೊಂಡು ಕರ್ಮೇಂದ್ರಿಯಗಳನ್ನ ಇವೆಲ್ಲ ಪಂಚೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳನ್ನ ತನ್ನ ವಶದಲ್ಲಿ ಇಟ್ಟುಕೊಳ್ತಾನೋ ಆತನು ಮಾಡುವ ಕರ್ಮವು ಶ್ರೇಷ್ಠವಾದ ಕರ್ಮ. ಇಲ್ಲಿ ಒತ್ತಡದಿಂದ ಮೊದಲು ನಾವು ಏನ್ ಹೇಳಿದೀವಿ, ಒತ್ತಡದಿಂದ ನಾವು ನಮ್ಮ ಮನಸ್ಸನ್ನ ಬಿಗಿ ಹಿಡಿದು ಏನ್ ಮಾಡ್ಲಾರ್ದಂಗ ನಾವೇನು ಹೊರಗೆ ಟಿವಿ ನೋಡ್ಬಾರ್ದಂತ ತಿಳ್ಕೊಂಡು ಹೊರಗೆ ಟಿವಿ ಸೌಂಡ್ ಬರ್ತದ, ನಾವು ಒಳಗಡೆ ಅಯ್ಯೋ ಅಲ್ಲಿ ಟಿವಿಯಾಗ ಏನ್ ಇಡೋದು ಏನಿಲ್ಲೋ
ಯಾರು ಬಂದಾರ ಏನು, ಏನ್ ನಡೆದ ಏನು, ನಾವು ಇಲ್ಲಿ ಕೂತಿರ್ತೀವಿ ಅದನ್ನ ನೆನೆಸ್ತಿರ್ತೀವಿ. ಹಾಗಲ್ಲ. ಅಂದ್ರೆ ಇಲ್ಲಿ ವಿಷಯಾಸಕ್ತವಾಗದ ಎಲ್ಲ ವಿಷಯವನ್ನ ಮರೆತು ವಾಸನೆಯಿಂದ ದೂರವಾಗಿ ಆ ಕರ್ಮೇಂದ್ರಿಯಗಳನ್ನ ಕರ್ಮಗಳನ್ನು ಆಚರಿಸುತ್ತಾನೋ ಆತನು ಮಾತ್ರ ಶ್ರೇಷ್ಠ. ಅಂದ್ರೆ ಆ ಕರ್ಮದ ಫಲವನ್ನು ಆತ ಆಶೆ ಪಡದೆ ಆತನು ಮನಃಪೂರ್ವಕವಾಗಿ ಏನು ಕೆಲಸವನ್ನ ಮಾಡ್ತಾನೋ ಆತನು ನಿಜವಾದ ಶ್ರೇಷ್ಠ ಅಂತ ಹೇಳಿದ್ರೆ. ಯಾವ ರೀತಿ ತಾಯಿ ಮತ್ತು ಮಗು ನೋಡಿ, ತಾಯಿ ತನ್ನ ಮಗುವನ್ನ ನೋಡಿ ಹುಟ್ಟಿದ ಕೂಡಲೇ ಆ ಮಗುವನ್ನ ಆ ದುಡದಾಗವರೆಗೆ ಹೆಂಗ್ ಸಾಕ್ತಾಳ ನೋಡ್ರಿ ಆಕೆ ಏನ್ ಮುಂದೆ ಈ ಮಗು ನನಗೆ ಮುಂದೆ ನೋಡ್ತದ, ನನ್ನ ಮುಂದೆ ಅದನ್ನು ಜಾಕ ಮಾಡಿಸ್ತದ, ಮುಂದೆ ನನಗೆ ಊಟ ಮಾಡಿಸ್ತದ, ತಂದ ಆಗ್ತದಂತ ಆಸೆ ಪಡೋದಿಲ್ಲ. ಆಕೆ ಯಾವುದೇ ಫಲವಿಲ್ಲದೆ ತನ್ನ ಕೆಲಸವನ್ನ ಮಾಡ್ತಾಳ. ಅದು ಮಲಮೂತ್ರ ಆಗಿರ್ಬೋದು, ಅದು ಊಟ ಮಾಡೋ ತಿರ್ಸ ಆಗಿರ್ಬೋದು, ಎಷ್ಟು ಜ್ವರ ಬಂದ್ರು ಅದಕ್ಕೆ ಉಪಚಾರ ಮಾಡ್ತಕ್ಕಂಥ ಆಗಿರ್ಬೋದು, ಅದರಲ್ಲಿ ನಿಷ್ಕಲ್ಮಶವಾಗಿ ಯಾವುದೇ ಆಸೆ ಇಲ್ಲದೆ ಆಕಿ ಕೆಲಸವನ್ನ ಮಾಡ್ತಾಳ. ಯಾವ ರೀತಿ ತಾಯಿ ಮಗುವಿನ ಸಂಬಂಧ ಇರ್ತದೋ ಆ ರೀತಿಯಾಗಿ ಪ್ರತಿಯೊಬ್ಬ ಜ್ಞಾನಿಯು ಕರ್ಮವನ್ನು ಮಾಡುವಾಗ ಫಲದ ಮೇಲೆ ಆಸೆ ಇಲ್ಲದೆ ಕಾರ್ಯವನ್ನ ಮಾಡಬೇಕು ಅಂತಕ್ಕಂಥದ್ದು ಇದು ನಿಜವಾದ ಕರ್ಮ. ಆತನು ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನಿ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಮತ್ತೆ ಅದರಲ್ಲಿ ಅರ್ಜುನನೇ ನಿನಗೆ ನಿರ್ಧಾರ ಮಾಡಿದ ಕರ್ಮವನ್ನು ಮಾಡು. ಅರ್ಜುನ, ನೀನು ಕೂಡ ನಿನ್ಗೆ ನಿರ್ಧಾರ ಮಾಡಿದ, ನೀನು ಒಬ್ಬ ಕ್ಷತ್ರಿಯ, ನಿನ್ನ ಕರ್ಮ ಏನು? ಯುದ್ಧ ಮಾಡುವುದು. ನಿನ್ನ ಕರ್ಮವನ್ನು ನೀನು ಮಾಡು. ನಿನಗೆ ನಿರ್ಧಾರ ಮಾಡಿದ ಅಥವಾ ನಿನಗೆ ಸಂಬಂಧಪಟ್ಟಿರ್ತಕ್ಕಂಥ ಏನ್ ಎದಕ್ ಬಂದಿದ್, ನಾವು ಎಲ್ಲಿ ನಿಂತಿದ್ದೀವಿ, ಇದು ಯುದ್ಧ ಮಾಡುವ ಕೆಲಸ, ನೀನು ಯುದ್ಧವನ್ನು ಮಾಡು. ಇದನ್ನು ಬಿಟ್ಟು ಬೇರೆ ಯಾವ ವಿಚಾರವನ್ನು ನೀನು ಮಾಡಬೇಡ ಅಂತಕ್ಕಂಥದ್ದು. ನಿನ್ನ ಕರ್ಮವನ್ನು ನೀನು ಮಾಡು ಅಂತಾನೆ ಹೇಳ್ತಕ್ಕಂಥದ್ದು. ಕರ್ಮವನ್ನು ಮಾಡದಿರುವುದಕ್ಕೆ ಮಾಡುವುದು ಶ್ರೇಷ್ಠ. ಅಂದ್ರೆ ಮಾಡದೇ ಇರುವುದಕ್ಕಿಂತ ಮಾಡುವುದು ಶ್ರೇಷ್ಠ. ಆತ ಮೊದಲು ಏನ್ ಹೇಳ್ತಂದ್ರೆ, ನಾನು ಸುಮ್ಮನೆ ಮಾಡ್ಲಾರ್ದನ ಇರ್ತೀನಿ, ನನಗೆ ಯಾವುದೇ ಫಲ ಬೇಡ. ಇಲ್ಲ, ಕರ್ಮವನ್ನ ಮಾಡದೇ ಇರುವುದಕ್ಕಿಂತಲೂ ಮಾಡುವುದು ಶ್ರೇಷ್ಠ ಅಂತ ಹೇಳ್ತಾನೆ ಇಲ್ಲಿ. ಅದಕ್ಕೆ ನೀನು ಯುದ್ಧವನ್ನ ಮಾಡು, ನೀನು ಹಿಂಜರಿಯಬೇಡ ಅಂತ ಮನಸ್ಸನ್ನ ಒಲಿಸ್ಲಿಕ್ಕೆ ಅಲ್ಲಿ ಹೋಗ್ತಾನ. ಕರ್ಮವನ್ನು ಪೂರ್ತಿಗೊಳಿಸಿದಾಗ ನೋಡಿ, ಯಾವ ವ್ಯಕ್ತಿ ತನ್ನ ಕರ್ಮವನ್ನು ಪೂರ್ತಿಗೊಳಿಸಿದಾಗ ಪರಮಾತ್ಮನಲ್ಲಿ ಸ್ಥಿತಿಯಾದ ನಂತರ, ಅಂದ್ರೆ ಪರಮಾತ್ಮನಲ್ಲಿ ಒಂದಾದ ನಂತರ ಈ ಆತ್ಮನಿಗೆ ಯಾವ ಶರೀರದ ಯಾತ್ರೆಯು ಮಾಡಬೇಕಾಗಿರುವುದಿಲ್ಲ. ಯಾವ ಶರೀರ ಯಾತ್ರೆ ಬೇಕಾಗಿಲ್ಲ. ಯಾವ ವ್ಯಕ್ತಿ ತನ್ನ ಕರ್ಮವನ್ನು ಮಾಡಿರ್ತಾನೋ, ತನಗೇನು ನಿರ್ಧಾರ ಮಾಡಿರ್ತಕ್ಕಂಥದ್ದು, ತನಗೆ ಒದಗಿ ಬಂದ ಕರ್ಮವನ್ನು ಮಾಡಿದಾಗ ಆತ ಪರಮಾತ್ಮನ ಸ್ಥಿತಿಯನ್ನು ಹೊಂತಾನ. ಅವಾಗ ಆತ ಜನನ ಮರಣ ಚಕ್ರದಲ್ಲಿ ಇರೋದು ಬೇಕಾಗಿಲ್ಲ, ಪುನರ್ಜನ್ಮವಿಲ್ಲ, ಅಲ್ಲಿ ಯಾವುದೇ ಜನ್ಮಗಳು ಇಲ್ಲ ಅಂತ ಹೇಳ್ತಕ್ಕಂಥ. ಅದಕ್ಕ ನೀನು ಕರ್ಮವನ್ನು ಮಾಡು, ಕರ್ಮ ಮಾಡಿದಾಗ ನೀನು ಪರಮಾತ್ಮನ ಸ್ಥಿತಿಯನ್ನ ಹೊಂದುತ್ತಿದಿ ಅಂತ ಇಲ್ಲಿ ಶ್ರೀಕೃಷ್ಣರು ಇಲ್ಲಿ ಅರ್ಜುನನಿಗೆ ಹೇಳ್ತಕ್ಕಂಥದ್ದು. ಯಜ್ಞಾರ್ಥ ನೋಡಿ, ಯಜ್ಞಾರ್ಥ ಅಂದರೆ ಪರಮೇಶ್ವರನ ಪ್ರೀತಾರ್ಥ ಮಾಡುವ ಕರ್ಮಗಳ ಹೊರತು ನೋಡಿ. ಯಜ್ಞಾರ್ಥ ಅಂತಂದ್ರೆ ಇಲ್ಲಿ ಪರಮಾತ್ಮನ ಪ್ರೀತಿಗಾಗಿ, ಪರಮಾತ್ಮನ ಒಲಿಸಲು, ಪರಮಾತ್ಮನ ಇಚ್ಛೆಗನುಸಾರವಾಗಿ ಕಾರ್ಯವನ್ನ ಮಾಡ್ತಕ್ಕಂಥದ್ದು. ಅದಕ್ಕೆ ಯಜ್ಞಾರ್ಥ ಅಂತ ಕರ್ತಾರೆ ಅಲ್ಲಿ. ಸೊ ಅಂದ್ರೆ ಪರಮೇಶ್ವರನ ಪ್ರೀತಿಗಾಗಿ ಮಾಡ್ತಕ್ಕಂಥ ಕರ್ಮಗಳ ಹೊರತು ನೋಡಿ, ಯಾವುವು ಪರಮಾತ್ಮನಿಗೆ ಅರ್ಪಿತ ಆತವೋ ಆ ಕರ್ಮಗಳ ಹೊರತು ಬೇರೆ ಕರ್ಮಗಳು ಈ ಲೋಕದಲ್ಲಿ ಕರ್ಮ ಬಂಧನ ಉಂಟಾಗುವುದು ನೋಡಿ. ಅದು ಬಿಟ್ಟು ಬೇರೆ ಕರ್ಮವನ್ನು ನೀವು ಮಾಡಿದಾಗ, ಅಂದ್ರೆ ಈ ಪರಮಾತ್ಮನ ಪ್ರೀತಿ ಇರ್ತಕ್ಕಂಥ, ಪರಮಾತ್ಮನು ಒಲಿಸ್ತಕ್ಕಂಥ, ಪರಮಾತ್ಮನ ಸ್ಥಿತಿಯನ್ನು ಹೊಂದತಕ್ಕಂಥ ಕರ್ಮವನ್ನು ಮಾಡದೆ ನೀನು ಬೇರೆ ಕರ್ಮವನ್ನು ಮಾಡಿದಾಗ ಇಲ್ಲಿ ಅವು ಯಾವುವು ಏನಾಗ್ತಾವ ಅಂದ್ರೆ ಕರ್ಮದ ಬಂಧನಕ್ಕೆ ಒಳಗಾಗ್ತಾವ. ಅಲ್ಲಿ ನೀನು ಕರ್ಮ ಬಂಧನಕ್ಕೆ ಒಳಪಡ್ತೀವಿ. ಯಾವಾಗ ಕರ್ಮ ಬಂಧನಕ್ಕೆ ಒಳಪಡ್ತು ಮತ್ತೆ ನೀನು ಜನನ ಮರಣ ಚಕ್ರಕ್ಕೆ ಒಳಪಡ್ತೀವಿ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಯಜ್ಞಾರ್ಥ ಕಾರ್ಯವನ್ನು ಮಾಡು ಅಂತ ಹೇಳ್ತಾರೆ ಇಲ್ಲಿ. ನೀನು ಮುಕ್ತ ಸಂಘನಾಗಿ ಫಲ ಅಂದ್ರೆ ಫಲಾಶೆಯನ್ನು ಬಿಟ್ಟು, ಮುಕ್ತ ಸಂಘ ಅಂತಂದ್ರೆ ಆಶೆಯನ್ನು ಬಿಟ್ಟು ಕರ್ಮವನ್ನು ಮಾಡು. ನೀನು ಯಾವುದೇ ಆಶೆಯನ್ನು ಮಾಡಬೇಡ. ಅದು ಸುಖನೋ ದುಃಖನೋ ಎಲ್ಲವೂ ನನಗೆ ಅರ್ಪಿಸು. ನೀನು ಕರ್ಮವನ್ನು ಮಾಡು. ಆ ಕರ್ಮದಿಂದ ನೀನು ಮುಂದೆ ಪರಮಾತ್ಮ ಸ್ಥಿತಿಯನ್ನ ನೀನು ಹೊಂದುತ್ತೆ ಅಂತಕ್ಕಂಥದ್ದು ಇಲ್ಲಿ ಆ ಕರ್ಮದ ಬಗ್ಗೆ ಇಲ್ಲಿ ಹೇಳ್ತಕ್ಕಂಥದ್ದು. ಮತ್ತೆ ಮುಂದುವರೆದು ಯಾವಾತನು ನೋಡಿ, ಯಾವ ವ್ಯಕ್ತಿ ಯಾವಾತನು ಆತ್ಮತೃಪ್ತನು ನೋಡಿ, ಯಾವಾತ ಆತ್ಮತೃಪ್ತನು ಆತ್ಮದಲ್ಲೇ ಸಂತೋಷನೂ ಆಗಿರುವನು. ಆತ್ಮತೃಪ್ತ ಅಂದ್ರ ನೋಡಿ, ನಾವು ಧ್ಯಾನ ಮಾಡಿದಾಗ ನಮ್ಮಲ್ಲಿ ಆತ್ಮ ಶಾಂತಿಯನ್ನು ಹೊಂದ್ತೀವಿ. ನಾವು ಆತ್ಮವನ್ನ ನಾವು ದರ್ಶನ ಮಾಡಿದಂಗ ಆಗ್ತದೆ. ನಮ್ಗೆ ಆತ್ಮ ಜೊತೆ ನಮ್ಮಲ್ಲಿ ಬೆಳೆತದ. ಯಾವಾಗ ಆತ್ಮ ತೃಪ್ತಿಯನ್ನು ಹೊಂದ್ತಾನೋ ಆತ್ಮದಲ್ಲೇ ಸಂತೋಷವಾಗಿರುವನು, ಅವನಿಗೆ ಯಾವೊಂದು ಕರ್ಮಗಳು ಉಳಿಯಲಾರವು. ಅಂದ್ರೆ ಯಾವಾಗ ನಮ್ಮ ಆತ್ಮ ತೃಪ್ತಿಯನ್ನು ಹೊಂದಿದಾಗ, ನಾವು ಆತ್ಮ ಶಾಂತಿಯನ್ನು ಹೊಂದಿದಾಗ ನಮಗೆ ಯಾವ ಕರ್ಮಗಳು ಬೇಕಾಗಿಲ್ಲ ಅಂತ ಹೇಳ್ತಾರೆ.
ಈ ಸ್ಥಿತಿಯನ್ನು ಪಡೆಯಬೇಕಾದ್ರೆ ನೋಡ್ರಿ, ಯಾವ ಸ್ಥಿತಿ ಅಂದ್ರೆ ಅಲ್ಲಿ ಅದು ಅತಿ ಉನ್ನತ ಒಂದು ಸ್ಥಿತಿ, ಆತ್ಮಸ್ಥಿತಿ. ಅಂದ್ರೆ ನಾವೀಗ ಅದೊಂದು ಉನ್ನತ ಸ್ಥಿತಿಯನ್ನ ಹೊಂದಬೇಕಾದ್ರೆ ನಾವಿಲ್ಲಿ ಹೆಂಗಿರ್ಬೇಕಂದ್ರೆ, ಈ ಸ್ಥಿತಿಯನ್ನು ಪಡೆಯಲು ನೀನು ಅನಾಸಕ್ತನಾಗಿರು ಅಂತ ಹೇಳ್ತಾರೆ. ಅಂದ್ರೆ ಯಾವುದಲ್ಲಿ ಆಸಕ್ತಿಯನ್ನ ಹೊಂದಬೇಡ, ಫಲ ಆಶೆಯನ್ನ ಹೊಂದಬೇಡ ಅಂತ ಹೇಳ್ತಾರೆ. ಅಂದ್ರೆ ಅನಾಸಕ್ತಿಯನ್ನಾಗಿರುತ್ತ ನಿರಂತರವು ಯೋಗ್ಯವಾದ ಕರ್ಮವನ್ನು ಒಳ್ಳೆ ರೀತಿಯಿಂದ ಮಾಡು ಅಂತ. ಅಂದ್ರೆ ನೀನು ಪರಮಾತ್ಮ ಸ್ಥಿತಿಯನ್ನು ಹೊಂದ್ಬೇಕಾದ್ರ, ಆತ್ಮ ಸ್ಥಿತಿಯನ್ನು ಹೊಂದ್ಬೇಕಾದ್ರ, ಆತ್ಮ ತೃಪ್ತಿಯನ್ನು ಹೊಂದ್ಬೇಕಾದ್ರ, ಆತ್ಮ ಸಂತೋಷವನ್ನು ಹೊಂದ್ಬೇಕಾದ್ರೆ ನೀನು ಎಂತ ಕರ್ಮ ಮಾಡ್ಬೇಕಂದ್ರೆ ಅಲ್ಲಿ ನೀನು ಒಳ್ಳೆ ರೀತಿಯ ಕರ್ಮವನ್ನು ಮಾಡು. ಅನಾಸಕ್ತಿಯಿಂದ ಕರ್ಮವನ್ನು ಮಾಡಂತ ಹೇಳ್ತಾರೆ. ಆಸಕ್ತಿಯಿಂದಲ್ಲ, ಆಸಕ್ತಿಯಿಂದ ಆಶೆಯಿಂದ. ಅನಾಸಕ್ತಿ ಅಂದ್ರೆ ಆಶೆಯನ್ನ ತೊರೆದು ಫಲವನ್ನು ತೊರೆದು ನೀನು ಕಾರ್ಯವನ್ನು ಮಾಡು. ಏಕೆಂದರೆ ಅನಾಸಕ್ತನಾದ ಪುರುಷನು ಕರ್ಮದ ಆಚರಣೆಯಿಂದ ಪರಮಾತ್ಮನನ್ನು ಪಡೆಯುವನು. ಅಂದ್ರ ಪರಮಾತ್ಮನ ಸ್ಥಿತಿಯನ್ನ ಹೊಂತಾನ. ಯಾವ ಆಸಕ್ತಿ ಅಂದ್ರೆ ಆಶೆ ಇಲ್ಲದೆ ಅನಾಸಕ್ತನಾಗಿ ಮಾಡುವ ಕಾರ್ಯವು ಪರಮಾತ್ಮಗೆ ಸಲ್ಲುತ್ತದೆ ಅಂತಾನ. ಅದಕ್ಕೆ ಆಸಕ್ತಿ ರಹಿತ ಕಾರ್ಯವನ್ನು ಮಾಡು, ಯೋಗ್ಯ ಕಾರ್ಯವನ್ನು ಮಾಡು, ಪರೋಪಕಾರದ ಕಾರ್ಯವನ್ನು ಮಾಡು, ಧರ್ಮ ಕಾರ್ಯವನ್ನು ಮಾಡು ಅಂತ ಅರ್ಜುನನಿಗೆ ಆ ಒಂದು ಶ್ರೀಕೃಷ್ಣರು ಆ ಒಂದು ಸಂದರ್ಭದಲ್ಲಿ ಅವರು ಹೇಳ್ತಾರ. ಅಜ್ಞಾನವಿರುವವರೆಗೆ ನೋಡ್ರಿ, ಎಲ್ಲಿವರೆಗೆ ನಮಗೆ ಅಜ್ಞಾನ ಇರ್ತದೋ ಕರ್ಮದಲ್ಲಿ ಆಸಕ್ತಿ ಇರುವುದು. ನೋಡ್ರಿ, ಯಾವ ಅಜ್ಞಾನಿಗಳಲ್ಲಿ ಮಾತ್ರ ನಾವು ಯಾವಾಗ ಧ್ಯಾನಕ್ಕೆ ಬರಕ್ಕೆ ಬಂದ ನಮ್ಮ ಅಜ್ಞಾನ ಇತ್ತು, ಅಜ್ಞಾನದಿಂದ ನಮ್ಮಲ್ಲಿ ಏನಾಗ್ತಂತಾರೆ, ಕರ್ಮದಲ್ಲಿ ಆಸೆ ಇರೋದು. ಅದು ಮಾಡ್ಬೇಕು, ಇದು ಮಾಡ್ಬೇಕಂದ್ರೆ ಮಾಡ್ಬೇಕು, ಮಕ್ಕಳು ಮಾಡ್ಬೇಕು, ಅದು ಮಾಡ್ಬೇಕು, ಎಲ್ಲವನ್ನು ನಾವು ಆಶೆಯಿಂದ ಮಾಡ್ತಿರ್ತೀವಿ. ಪ್ರತಿಯೊಂದು ಕೆಲಸವನ್ನ ನಾವು ಆಶೆಯಿಂದ ನಾವು ಮಾಡ್ತಿರ್ತೀವಿ. ಯಾವಾಗ ಅಜ್ಞಾನದಲ್ಲಿದ್ದಾಗ. ಅದಕ್ಕ ಅಜ್ಞಾನಿಯು ಅದೆಷ್ಟು ಆಸಕ್ತಿ ಇಟ್ಟು ಕರ್ಮವನ್ನು ಮಾಡುವನೋ, ಅಜ್ಞಾನಿ ಏನ್ ಮಾಡ್ತಾನಂತಂದ್ರೆ ಆಸಕ್ತಿ ಇಟ್ಟು ಕೆಲಸ ಮಾಡ್ತಾನೋ, ನಾನು ಇಷ್ಟು ಬರಬೇಕು, ಇಷ್ಟು ಮಾಡ್ಬೇಕು, ನಾ ಇಷ್ಟು ಲಾಭ ಪಡ್ಕೋತೀನಿ, ನನಗೆ ಇದು ಬರ್ತದ, ನನ್ನ ಸುಖ ಪಡ್ತದ ಅಂತ ಸುಖದ ಆಶೆಯನ್ನ ಹೊಂದಿ ಆತ ಕರ್ಮವನ್ನು ಮಾಡ್ತಿರ್ತಾನ. ಅದೇ ರೀತಿ ಏನು ಮುಂದೆ ಹೇಳ್ತಾರು, ಅನಾಸಕ್ತನು ಅದೇ ರೀತಿ ಮಾಡುವನು. ಆಸಕ್ತಿಯು ಯಾವ ರೀತಿ ಕೆಲಸ ಮಾಡ್ತಾನೋ ಅನಾಸಕ್ತಿಯನ್ನು ಕೂಡ ಹಾಗೆ ಮಾಡುತ್ತಾನೆ. ಆದರೆ ಮುಂದೆ ನೋಡಲಿ, ಯಾವಾತನಿಗೆ ಕರ್ಮದಿಂದ ಆಗುವ ಉಪಯೋಗ ಇಲ್ಲವೋ, ನೋಡಿ, ಅನಾಸಕ್ತಿಯಿಂದ ಇರ್ತಕ್ಕಂಥ ಕರ್ಮದಿಂದ ಏನ್ ಲಾಭ ಇಲ್ಲ ಅವನಿಗೆ, ಆಸಕ್ತಿಯಿಂದ ಮಾಡ್ತಕ್ಕಂಥ ಲಾಭ ಬೇಕಂತಾನೋ. ಬಟ್ ಈತನಿಗೆ ಅನಾಸಕ್ತಿಯಿಂದ ಕೆಲಸ ಮಾಡುವವನಿಗೆ ಯಾವ ಲಾಭವೂ ಬೇಕಾಗಿಲ್ಲ. ಅವನಿಗೆ ಆಸಕ್ತಿ ಹೇಗೆ ಉಂಟಾಗ್ತದೆ ನೋಡಿ, ಅನಾಸಕ್ತಿಯಿಂದ ಮಾಡಿದಾಗ ಆಶೆಯು ಅಲ್ಲಿ ಉಂಟಾಗುವುದಿಲ್ಲ. ಅಂತಹ ಪೂರ್ಣ ಜ್ಞಾನಿ ಆದವನು ನೋಡಿ, ಅಜ್ಞಾನಿ ನೋಡಿ ಇಲ್ಲಿ ಹೇಳಿದ್ರಲ್ಲ, ಅಜ್ಞಾನಿ ಏನ್ ಕೆಲಸ ಮಾಡ್ತಾನ, ಕರ್ಮವನ್ನು ಮಾಡ್ತಾನ. ಜ್ಞಾನಿಯು ಯಾವ ರೀತಿ ಕರ್ಮವನ್ನು ಮಾಡ್ತಾನೆ. ಅಂತಹ ಪೂರ್ಣ ಜ್ಞಾನಿ ಆದವನು ನೋಡಿ, ಯಾವ ಪೂರ್ಣ ಜ್ಞಾನ ಹೊಂದಿರ್ತಕ್ಕಂಥವನು ಅವನು ಹೆಂಗ್ ಮಾಡ್ತಾನಂದ್ರೆ, ಅಂತಹ ಪೂರ್ಣ ಜ್ಞಾನಿ ಆದವನು ಸಹ ಲೋಕಹಿತಕ್ಕಾಗಿ ಕರ್ಮವನ್ನು ಮಾಡಬೇಕು. ಯಾವುದೇ ಸ್ವಂತಕ್ಕಾಗಿ ಅಲ್ಲ, ಲೋಕಹಿತಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ, ಪರೋಪಕಾರಕ್ಕಾಗಿ ಕರ್ಮವನ್ನು ಮಾಡಿದಾಗ ನೋಡಿ, ಸ್ವಹಿತಕ್ಕಾಗಿ ಅಲ್ಲ, ಪರಹಿತಕ್ಕಾಗಿ ಯಾವ ಕರ್ಮವನ್ನು ಮಾಡ್ತಾನೋ ಆ ಒಂದು ಕರ್ಮವನ್ನು ಮಾಡಬೇಕು. ಅದು ದೈವಿ ಸಂಪದವನ್ನು ಹೆಚ್ಚಿಸಬೇಕು. ಅವಾಗ ಏನಾಗ್ತಂದ್ರೆ ಅದು ದೈವಿ ಸಂಪತ್ತು ಆಗ್ತದ, ದೈವಿ ಸಂಪದ ಆಗ್ತದ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಸ್ವಹಿತಕ್ಕಾಗಿ ಮಾಡದೆ ಪರಹಿತಕ್ಕಾಗಿ ನಾವು ಮಾಡಿದಾಗ, ಆಸಕ್ತಿ ಇಲ್ಲದೆ ನಾವು ಮಾಡಿದಾಗ ಅದು ಏನಾಗ್ತಂದ್ರೆ ಅದು ಶ್ರೇಷ್ಠವಾಗಿರ್ತಕ್ಕಂಥ ಕರ್ಮ ಅಂತೇಳಿ ಹೇಳ್ತಕ್ಕಂಥದ್ದು. ನೋಡಿ ಮತ್ತೆ ಹೇಳ್ತಾರ ಅವರು, ನೀನು ಆಧ್ಯಾತ್ಮ ಬುದ್ಧಿ ಅಂದ್ರೆ ಆತ್ಮದ ಅರಿವಿನಿಂದ ನೋಡಿ, ಆತ್ಮದ ಅರಿವಿನಿಂದ ಮಾಡ್ತಕ್ಕಂಥದ್ದು. ಆತ್ಮದ ಅರಿವಿನಿಂದ ನೀನು ಮಾಡಿದಾಗ ಅಂತರಾತ್ಮದಲ್ಲಿ ಚಿತ್ತವನ್ನು ನಿರೋಧಿಸಿ ಧ್ಯಾನಸ್ಥನಾಗಿ ಸಮಸ್ತ ಕರ್ಮಗಳನ್ನು ನನಗೆ ಸಮರ್ಪಿಸಿ. ನೋಡಿ ಭಗವಂತ ಏನು ಹೇಳ್ತಂದ್ರೆ, ನೀ ಏನು ಕರ್ಮವನ್ನು ಮಾಡ್ತೀರಿ, ಕರ್ಮದ ಫಲವನ್ನ ನನಗರ್ಪಿಸು ಅಂತ ಹೇಳ್ತಾರ. ಚಿತ್ತವನ್ನು ನಿರೋಧಿಸಿ, ನಿನ್ನ ಮನಸ್ಸನ್ನ ನಿರೋಧ ಮಾಡಿ ಧ್ಯಾನಸ್ಥನಾಗಿ ಸಮಸ್ತ ಕರ್ಮಗಳನ್ನು ನನಗೆ ಅರ್ಪಿಸುವ. ನಾವು ಧ್ಯಾನ ಮಾಡುವಾಗ ನಮ್ಮ ಎಲ್ಲ ಆಲೋಚನೆಗಳು ಶೂನ್ಯವಾಗಿ ನಾವೇನಾಗ್ತೀವಿ ಅಂತಂದ್ರೆ ಅಲ್ಲಿ ಲೀನ ಆಗಿ ಹೋಗ್ಬಿಡ್ತೀವಿ. ನಾವು ನಮ್ಮನ್ನೇ ನಾವು ಮರೆತು ಬಿಡ್ತೀವಿ, ನಮ್ಮ ದೇಹವನ್ನೇ ನಾವು ಮರೆತೀವಿ. ಎಲ್ಲವನ್ನ ಮರೆತು ನಾವು ಯಾವಾಗ ಧ್ಯಾನಸ್ಥನಾಗಿರ್ತೀವೋ ಅವಾಗ ನಾವೇನಾಗ್ತೀವಿ, ಚಿತ್ತರಹಿತರಾಗಿರ್ತೀವಿ, ಚಿತ್ತ ವೃತ್ತ ನಿರೋಧನ ನಾವು ಆಗಿರ್ತೀವಿ ಅಂತ. ಸೊ ಆ ರೀತಿಯಾಗಿ ಆಶಾರಹಿತನು, ಮಮತಾರಹಿತನು, ಸಂತಾಪರಹಿತನು ಆಗಿ ಯುದ್ಧ ಮಾಡು. ನೋಡಿ ಇದು ಹೆಂಗ್ ಯುದ್ಧ ಮಾಡ್ಬೇಕಂತಂದ್ರೆ, ಅವ್ರಿಗೆ ಹೊಡಿತೀನಿ, ನನಗ್ ಪಾಪ ಬರ್ದ, ಅವ್ರು ಗುರುಗಳಾರ, ಇವ್ರು ನನಗ ಅಣ್ಣನ, ಇವ್ರು ತಮ್ಮಗಳಾರ, ಇವ್ರು ನನಗ ತಾತಾನ, ಇವು ಯಾವ ವಿಚಾರ ಮಾಡಬೇಡ ಅಂತ ಹೇಳ್ತಾರ ಅವರು. ಈ ಯಾವ ವಿಚಾರ ಮಾಡದೆ ಅಲ್ಲಿ ಆಶಾರಹಿತನಾಗಿ, ಮಮತಾ ರಹಿತನಾಗಿ,
ಸಂತಾಪರಹಿತನಾಗಿ, ಈ ಯಾವ ಸಂತಾಪ ಪಡೋದು ಬೇಕ ಎಲ್ಲವನ್ನು ನನಗರ್ಪಿಸು, ನೀನು ಆಗ್ಲಿ ಯುದ್ಧವನ್ನು ಮಾಡು, ಫಲಾಫಲಗಳನ್ನು ನನಗೆ ಅರ್ಪಿಸು, ಈ ರೀತಿ ನೀನು ಯುದ್ಧ ಮಾಡು ಅಂತ ಆ ಒಂದು ಏನು ಸಂಶಯ ಇರ್ತದೋ ಆ ಅರ್ಜುನನ ಸಂಶಯವನ್ನ ಇಲ್ಲಿ ಭಗವಾನ್ ಶ್ರೀಕೃಷ್ಣರು ಇಲ್ಲಿ ವಿವರಣೆಯನ್ನ ಮಾಡ್ತಾರೆ. ಯಾವಾತನು ದೋಷ ದೃಷ್ಟಿಯನ್ನು ಕಳೆದುಕೊಂಡು, ನೋಡಿ ದೋಷ ದೃಷ್ಟಿ ಇದೇನಾಗ್ತಂದ್ರೆ ಅರ್ಜುನನ ದೋಷ ದೃಷ್ಟಿಯಿಂದ ಇದ್ದಾತ, ಅವ್ರಾರ ಇವ್ರಾರ ಅಣ್ಣಾರ ತಮ್ಮಾರ ತಾತಾನ ಗುರುಗಳಾರ, ನಾನು ಹೆಂಗ್ ಹೊಡಿಲ್ಲ, ನಾನು ಹೊಡ್ಲಿಕ್ ಬರಲ್ಲ, ಅವ್ರ ಹೆಂಗ್ ಕೊಲೆ ಮಾಡ್ಲಿ, ಅವ್ರ ಜೊತೆ ನಾ ಆಟ ಆಡೀನಿ ಅಂತ, ಇದು ಬೇಡ ಅಂತ ಹೇಳಿದವರು. ದೋಷ ದೃಷ್ಟಿಯನ್ನು ಕಳೆದುಕೊಂಡು ಶುದ್ಧ ಅಂದ್ರೆ ಶುದ್ಧನಾಗ, ಶುದ್ಧ ಹಾಗೂ ಸಮರ್ಪಣಾ ಭಾವದಿಂದ ಒಡಗೂಡಿ ಸದಾ ನನ್ನಿ ಅಭಿಮತಾನುಸಾರವಾಗಿ, ನನ್ನಿ ಅಭಿಮತಾನುಸಾರ ಅಂದ್ರೆ ನಾ ಏನೇ ಹೇಳಕತ್ತೀನಿ, ನನ್ನ ಅಭಿಮತವಾಗಿ ನಾ ಏನ್ ಹೇಳ್ತೀನಿ, ನಾ ಹೇಳ್ದಂತ ಮಾಡು, ಅಭಿಮತ ಅನುಸಾರವಾಗಿ ವರ್ತಿಸುವನು ಅಂದ್ರೆ ಯುದ್ಧ ಮಾಡುವನು ಅಂದ್ರೆ ನಾ ಏನ್ ಹೇಳತ್ತೀನಿ ಅದನ್ನ ನೀನು ಮಾಡು. ಆ ಪುರುಷನು ಸಹ ಸಮಸ್ತ ಕರ್ಮಗಳಿಂದ ಬಿಡುಗಡೆ, ನಾ ಏನ್ ಹೇಳಕತ್ತೀನಿ ಅದನ್ನ ನೀನು ಮಾಡಿದಾಗ ನೀ ಎಲ್ಲ ಕರ್ಮಗಳಿಂದ ನೀನ್ ಬಿಡುಗಡೆ ಹೊಂದುತ್ತಿದ್ದಿ, ನೀ ಯಾವುದೇ ದುಃಖ ದೋಷ ಪಾಪ ಯಾವುದು ಬರೋದಿಲ್ಲ. ಅಂದ್ರೆ ಶರಣಾಗತಿ ಭಾವ ಅಂದ್ರೆ ನನ್ನಲ್ಲಿ ಶರಣಾಗು, ಸರ್ವ ಧರ್ಮಂ ಪರಿತ್ಯಜ್ಯ ಮಾಮೇಕಂ ಸರ್ವಂ ವೃಜ ಶರಣಂ ವೃಜ, ನನ್ನಲ್ಲಿ ಶರಣಾಗ ಅಂತ ಹೇಳಿ ಎಲ್ಲವನ್ನ ಬಿಟ್ಟು ನನ್ನಲ್ಲಿ ಶರಣಾಗು ಅಂತ ಇಲ್ಲಿ ಭಗವಾನರು ಹೇಳಿರ್ತಕ್ಕಂಥದ್ದು. ಯಾವಾತನು ಮೋಹಂಧಕಾರದಲ್ಲಿ, ನೋಡಿ ಯಾವಾತ ಮೋಹ ಅಂಧಕಾರದಲ್ಲಿ ಅಂದ್ರೆ ಇಂದ್ರಿಯ ದಾಸನಾಗಿ ಎಚ್ಚರ ತಪ್ಪಿ ಅಂದ್ರೆ ವಶನಾಗಿರ್ತಾನೋ, ಇಂದ್ರಿಯಗಳಿಗೆ ವಶನಾಗಿ ಏನ್ ಕೆಲಸ ಮಾಡ್ತಾನೋ, ಯಾವಾತನು ಮೋಹಂಧಕಾರದಲ್ಲಿ ಎಚ್ಚರ ತಪ್ಪಿ ಬಿದ್ದು ನನ್ನೀ ಮಾತುಗಳನ್ನು ಕಿವುಡುಗೊಳ್ಳುವನು ಅಂದ್ರೆ ಯಾವ ನನ್ನ ಮಾತನ್ನು ಕೇಳಿಕೊಳ್ಳೋದಿಲ್ಲ, ನಾ ಎಷ್ಟು ಹೇಳ್ತಾ ಇದ್ದೀನಿ ಮಾತನ್ನ ಯಾರು ಕೇಳಿಸಿಕೊಳ್ಳುವುದಿಲ್ಲವೋ, ಅಂದರೆ ಆಶೆ ಮಮಕಾರ ಸಂತಾಪ ರಹಿತನಾಗಿ ಸಮರ್ಪಣಾ ಭಾವದಿಂದ ಯುದ್ಧಕ್ಕೀಳದೆ ನಿಲ್ಲುವನು, ಅಂತವನು ಒಳಿತುಗಳಿಂದ ದೂರವಾಗಿ ನಶಿಸಿ ಹೋಗುವನೆಂದು ತಿಳಿ. ಅಂದ್ರ ನಾ ಏನ್ ಹೇಳಕತ್ತೀನಿ ಅದನ್ನ ಕೇಳಾದನೆ ನೀನು ಆಶೆಯಲ್ಲಿ ಹೊಂದಿ ನೀನು ಕರ್ಮ ಮಾಡದೆ ಹೋದಾಗ ಆತನು ನಶಿಸಿ ಹೋಗ್ತಾನ ಅಂತ ಹೇಳ್ತಾರವ್ರು. ಅದಕ್ಕ ನಾನು ಹೇಳ್ದಂಗೆ ಕೇಳು ಅಂತ ಹೇಳ್ತಾರವ್ರು. ಕರ್ಮದ ಸೊಪ್ಪನ್ನು ಅರಿ, ಅಕರ್ಮ ಎಂದರೇನಂದ್ರಿ ಕರ್ಮ ವಿಕರ್ಮ ತಿಳಿ ಅಂತ ಹೇಳ್ತಾರೆ. ಅಂದ್ರ ಕರ್ಮ ಬಗ್ಗೆ ತಿಳಿದು, ಮೇಡಮ್ ಇನ್ನಷ್ಟು ಟೈಮ್ ಅದಲ್ರಿ ಸರ್? ಇನ್ನೊಂದ್ 5 ನಿಮಿಷ ಪರವಾಗಿಲ್ಲ ಸರ್. ಅಷ್ಟ. ಅಂದ್ರೆ ಕರ್ಮದ ಸ್ವರೂಪನ್ನು ತಿಳಿದುಕೊಳ್ಳ ಅಂತ ಹೇಳಿದವರು. ಕರ್ಮ ಸ್ವರೂಪ ಅಂದ್ರೆ ಕರ್ಮ ಎಂದರೇನು, ಅಕರ್ಮ ಎಂದರೇನು, ವಿಕರ್ಮ ಎಂದರೇನು ತಿಳ್ಕೊಳ್ಬೇಕಲ್ಲ ಅದನ್ನ. ಕರ್ಮ ಎಂದರೇನು, ಅದಕ್ಕ ಅಕರ್ಮ ಎಂದರೆ ವಿಕರ್ಮ ಎಂದರೆ, ಇಲ್ಲಿ ವಿಕರ್ಮ ಎಂದರೆ ಅಂತ ಹೇಳ್ತಾರೆ. ವಿಕರ್ಮ ಎಂದರೆ ಶೂನ್ಯವಾದ ವಿಶಿಷ್ಟ ಕರ್ಮ ಅಂದ್ರೆ ಶೂನ್ಯ ಫಲ, ಅದು ಶೂನ್ಯವನ್ನೇ ಕೊಡ್ತಕ್ಕಂಥ ಫಲ ಅಂತ ಹೇಳಿ ವಿಕರ್ಮ ಅಂತ ಹೇಳ್ತಾನೆ. ಅಂದ್ರೆ ಮಹಾಪುರುಷರ ಕರ್ಮಗಳು ವಿಕಾರ ಶೂನ್ಯವಾಗಿರುವವು. ಆತ್ಮ ತೃಪ್ತಿದಾರಾದ ಮಹಾಪುರುಷರಿಗೆ ಕರ್ಮವನ್ನು ಮಾಡುವುದರಿಂದ ಯಾವ ಲಾಭವೂ ಇಲ್ಲ, ಅವರು ಲಾಭಕ್ಕಾಗಿಯೇ ಮಾಡೋದಿಲ್ಲ. ಅವರು ಅದು ವಿಶೇಷ ಕರ್ಮಗಳು ಶೂನ್ಯ ಕರ್ಮ ಅಂತ ಹೇಳ್ತಾರೆ. ಅಲ್ಲಿ ಅಂದ್ರೆ ನಷ್ಟವೂ ಇಲ್ಲ ಅವರಿಗೆ, ಅವ್ರಿಗೆ ಲಾಭ ಇಲ್ಲ ನಷ್ಟ ಇಲ್ಲ. ಆದರೂ ಅವರು ಲೋಕ ಕಲ್ಯಾಣಕ್ಕಾಗಿ ಅಥವಾ ಅನುಯಾಯಿಗಳಿಗಾಗಿ ಕರ್ಮವನ್ನು ಮಾಡುವರು. ಇಂತಹ ಕರ್ಮಗಳು ವಿಕಲ್ಪ ಶೂನ್ಯವಾದವು ಮತ್ತು ಈ ಕರ್ಮಗಳು ವಿಕರ್ಮಗಳೆಂದು ಕರೆಯುವರು. ನೋಡಿ, ಇಂತಹ ಕರ್ಮಗಳನ್ನ ನಾವು ವಿಕರ್ಮಗಳು ಅಂತ, ವಿಕರ್ಮಗಳಲ್ಲಿ ವಿಶೇಷ ಕರ್ಮಗಳು, ಯಾವ ಕರ್ಮಗಳಿಂದ ಯಾವ ಲಾಭ ನಷ್ಟ ಇರೋದಿಲ್ಲೋ ಇವು ವಿಕರ್ಮಗಳು ಅಂತ ಕರೀತಾರೆ. ಇನ್ನ ಕರ್ಮ ಎಂದರೇನು, ಅಕರ್ಮವೆಂದರೇನು? ಕರ್ಮವೆಂದರೆ ನಿರ್ದಿಷ್ಟವಾದ ಕ್ರಿಯೆ. ನಾವು ಯಾವ್ದಾದ್ರು ಕೆಲಸ ಮಾಡ್ತೀವಲ್ಲ ಅದು ಕರ್ಮ, ನಾವು ಮಾಡುವ ಕೆಲಸವೇ ಅದು ಕರ್ಮ. ಅದಕ್ಕೆ ನಿಯತಂ ಕುರು ಕರ್ಮತ್ವಂ ಅಂದ್ರೆ ನಿಯತಂ ಕುರು ಕರ್ಮತ್ವಂ ಅಂದ್ರೆ ನಿರ್ದಿಷ್ಟವಾದ ಕ್ರಿಯೆಯೇ ಕರ್ಮ. ಈ ನಿರ್ದಿಷ್ಟವಾದ ಕ್ರಿಯೆ ಅಂದ್ರೆ ಏನು? ನೀನ್ ಯುದ್ಧ ಮಾಡಕಂದ್ರೆ ಯುದ್ಧದ ನಿನ್ನ ಕರ್ಮ, ಯುದ್ಧ ಮಾಡಿದ್ರೆ ನಿನ್ನ ಕ್ಷತ್ರಿಯ ನಿನ್ನ ಕರ್ಮ. ಇದು ನಿರ್ದಿಷ್ಟವಾದ ಕರ್ಮವೇ ಕ್ರಿಯೆ ಅಂತ ಕರ್ತಾರೆ. ಅರ್ಜುನ, ನೀನು ನಿರ್ದಿಷ್ಟವಾದ ಕರ್ಮವನ್ನು ಮಾಡು, ಯಜ್ಞಕ್ಕೆ ಕಾರ್ಯರೂಪವನ್ನು ನೀಡಲು ಮಾಡುವ ಕ್ರಿಯೆ, ಉಳಿದ ಇತರೆ ಎಲ್ಲ ಕ್ರಿಯೆಗಳು ಅಥವಾ ಕಾರ್ಯಗಳು ಲೋಕ ಬಂಧನಗಳಾಗಿವೆ. ನಾ ಏನ್ ಹೇಳ್ತೀನಿ ಅದನ್ನ ನೀ ಮಾಡು, ಅದು ನಿಜವಾದ ಕರ್ಮ. ಉಳಿದ ಕರ್ಮಗಳು ಲೋಕ ಬಂಧನಗಳಾಗ್ಯಾವ, ಅವು ಜನನ ಮನಗಳಿಗೆ ಬಂಧನಗಳಾಗ್ಯಾವ ಅಂತ ಹೇಳ್ತಾರೆ. ಇನ್ನು ಅಕರ್ಮ ಎಂದರೇನು ಅಂದ್ರೆ ಕರ್ಮವನ್ನು ಮಾಡುವಾಗ ಅಕರ್ಮದಿಂದ ಅಕರ್ಮವನ್ನು ಕಾಣುತ್ತಿರಬೇಕು. ಅಂದ್ರೆ ಕರ್ಮದಲ್ಲಿ ಅಕರ್ಮವನ್ನು ಕಾಣು ಅಂದ್ರೆ ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಭಾವನೆಯನ್ನ ತೊರೆದಾಗ ಅದು ಅಕರ್ಮ ಆಗ್ತದ. ನಾ ಮಾಡ್ತೀನಿ ಅಂದ್ರೆ ಕರ್ಮ,
ನಾ ಅಂತಕ್ಕಂಥ ಭಾವನೆ ತೊರೆದಾಗ ಅದು ಅಕರ್ಮವಾಗುತ್ತದೆ. ಅಂದ್ರೆ ನಾನು ಬರೀ ಯಂತ್ರದಂತೆ ನೋಡ್ರಿ, ನಾನು ಯಂತ್ರದಂತೆ ಕೆಲಸ ಮಾಡ್ತೇನೆ. ಮಾಡಿಸುವ ಆತನು ಪರಮಾತ್ಮ, ನಾ ಏನಲ್ಲ, ನಂದೇನಲ್ರಿ, ದೇವ್ರು ಹೇಳ್ಯಾರ ನಾ ಮಾಡ್ತಾ ಇದ್ದೇನೆ, ನಾ ಏನ್ ಮಾಡಿಲ್ಲ ಅಂತ ಹೇಳ್ತಾರೆ ನೋಡ್ರಿ, ಅದು ಅಕರ್ಮ. ಕರ್ಮ ಮಾಡಿದ್ರು ಕೂಡ ಅಕರ್ಮದಿಂದ ಇರುವುದು. ನಾನು ಗುಣಗಳಿಂದ ಹುಟ್ಟಿದ ಅವಸ್ಥೆಗೆ ಅನುಗುಣವಾಗಿ ಪ್ರಯತ್ನ ಮಾಡುವವರು ಮಾತ್ರ ಈ ಅಕರ್ಮ ಶಕ್ತಿ ಬಂದಾಗಲೇ ಮಂಗಳವಾದ ಸ್ಥಿತಿಯನ್ನು ಒದಗಿಸಿಕೊಡುವ ಸ್ಥಿತಿ ಅದಾಗುವುದು. ಅಂದ್ರೆ ನಾ ಅಂತಕ್ಕಂಥದ್ದು, ನಾ ಪ್ರತಿ ಕರ್ಮದಲ್ಲಿ ನಾ ಎನ್ನುವ ಭಾವ ತೊರೆದಾಗ ನೋಡಿ, ಅಕರ್ಮ ಮತ್ತು ಕರ್ಮದ ಬಗ್ಗೆ ನಾವು ಮತ್ತೊಂದು ಸತಿ ತಿಳ್ಕೋಬೇಕಿಲ್ಲಿ. ಕರ್ಮ ಅಂದ್ರೆ ನಾ ಮಾಡುವುದು, ಅಕರ್ಮ ಅಂತಂದ್ರೆ ನಾ ಮಾಡ್ತಿರೋಂಥ ಭಾವವನ್ನ ತೊರೆಯುವುದು, ಕರ್ಮದಲ್ಲಿಯೇ ಅಕರ್ಮವನ್ನ ಕಾಣುವುದು. ಅಂದ್ರೆ ಪ್ರತಿ ಕರ್ಮದಲ್ಲಿ ನಾ ಎನ್ನುವ ಭಾವವನ್ನು ತೊರೆದಾಗ ಎಲ್ಲವೂ ಪರಮಾತ್ಮನಿಗಾಗಿಯೇ ಎನ್ನುವ ಭಾವವನ್ನು ತಿಳಿದಾಗ ಅದು ಅಕರ್ಮ ಆಗ್ತದ. ಅಂದ್ರೆ ಮಾಡಬೇಕು, ಮಾಡದಂತಿರಬೇಕು, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡದಲ್ಲಿ ತಾನಿಲ್ಲದಂತಿರಬೇಕು. ಅಂದ್ರೆ ಏನ್ ಮಾಡ್ತೀವಿ ಅಲ್ಲಿ ನಾನು ಇಲ್ಲ ಅಂತಕ್ಕಂಥ ಭಾವನೆ ಇದ್ದಾಗ ಅದು ಅಕರ್ಮ ಆಗ್ತದ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಕರ್ಮವನ್ನು ಮನಸ್ಸು, ಕಾಮನೆ, ಸಂಕಲ್ಪ, ವಿಕಲ್ಪಗಳು ಆವರಿಸಿಕೊಂಡಾಗ ನೋಡ್ರಿ, ಎಷ್ಟೋ ಕರ್ಮ ಏನಾಗ್ತದಂದ್ರೆ ಅದು ಮನಸ್ಸು, ಭಾವನೆಗಳು, ಕಾಮನೆಗಳು ಆವರಿಸಿಕೊಳ್ತಾವ. ಅವಾಗ ಅಂದ್ರೆ ಕರ್ಮ ಬಂಧನಕ್ಕೊಳಪಡ್ತದ. ಅವಾಗ ಅಂತಹ ಕರ್ಮವನ್ನ ಜ್ಞಾನಾಗ್ನಿ ದಗ್ಧ ಕರ್ಮಾಣಿ, ಅಂತಹ ಕರ್ಮವನ್ನ ಅದು ಜ್ಞಾನವು ಅದನ್ನ ತೊಳಿತದ ಅಂತ ಹೇಳ್ತಾರ ಅವ್ರು. ಅಂದ್ರೆ ಸುಟ್ಟು ಹಾಕ್ತದ. ಪರಮಾತ್ಮನ ತಿಳುವಳಿಕೆಯ ಜ್ಞಾನ ಬಂದಾಗ ನೋಡ್ರಿ, ಆ ಕರ್ಮಕ್ಕೆ ನಾವು ಬಂಧನವಾದಾಗ, ಆ ಜ್ಞಾನ ನಮ್ಮಲ್ಲಿ ಹುಟ್ಟಿದಾಗ ಆ ಬಂಧನದಿಂದ ನಾವು ಪಾರಾಗ್ತೀವಿ ಅಂತ ಅರ್ಥ. ಅಂದ್ರೆ ಪರಮಾತ್ಮನ ತಿಳುವಳಿಕೆ ಜ್ಞಾನ ಬಂದಾಗ ಆ ಜ್ಞಾನವು ಕರ್ಮವನ್ನು ಸದಾ ಕಾಲದವರೆಗೆ ದಶಿಸಿ ಹಾಕುವುದು. ಅಂತ ಬಂಧನದ ಕರ್ಮ ಮಾಡಿದಾಗ ಆ ಕರ್ಮದಿಂದ ನಾವು ಪಾರಾಗ್ಲಿಕ್ಕ ನಾವು ಜ್ಞಾನವನ್ನ ಹೊಂದಬೇಕು. ಅಂದ್ರೆ ತಿಳುವಳಿಕೆಯೊಂದಿಗೆ ಕರ್ಮದ ಅವಶ್ಯಕತೆ ಮುಗಿದು ಹೋಗುವುದು. ಅಂದ್ರೆ ಯಾವಾಗ ನಮ್ಗೆ ಜ್ಞಾನ ಬಂತೋ ಅವಾಗ ಕರ್ಮ ಮಾಡೋದು ಬೇಕಾಗಿಲ್ಲ. ನಾವು ಕರ್ಮ ಬಂಧನದಿಂದ ಪಾರಾದಾಗ ನಮ್ಮ ಕರ್ಮಗಳು ಬೇಕಾಗಿಲ್ಲ. ಇವರು ಮಹಾಪುರುಷರು ಅಂತ ಹೇಳ್ತಾರ. ಅಂತಹ ಮಹಾಪುರುಷರು ಸಂಸಾರಿಕ ಆಶ್ರಯವನ್ನು ಕಳೆದುಕೊಂಡಿದ್ದರು ನಿತ್ಯ ವಸ್ತುವಾದ ಪರಮಾತ್ಮನಲ್ಲಿಯೇ ತೃಪ್ತಿ ಹೊಂದರು. ಅಂತ ಜ್ಞಾನಿಗಳು, ಯಾವ ಜ್ಞಾನಿಗಳು ಕರ್ಮವನ್ನು ಮಾಡಿದರೂ ಕರ್ಮಕ್ಕೆ ಅಂಟಿಕೊಳ್ಳದೇ ಇರತಕ್ಕಂಥ ಜ್ಞಾನಿಗಳವರು ಮಹಾಪುರುಷರಾಗ್ತಾರ. ಕರ್ಮದಲ್ಲಿ ವ್ಯವಹರಿಸುತ್ತಿದ್ದರೂ ಆತನು ಏನು ಕರ್ಮ ಅವರಿಗೆ ಏನು ಮಾಡೋದಿಲ್ಲ ಅಂತ. ಅಂದ್ರೆ ಆ ಕರ್ಮ ಮಾಡ್ತಿದ್ರು ಕೂಡ ಕರ್ಮ ಅವರಿಗೆ ಅಂಟುವುದಿಲ್ಲ. ಅವರು ಕರ್ಮದ ಫಲತ್ಯಾಗಿ ಆಗಿರುತ್ತಾರೆ ಅಂತಕ್ಕಂಥ ನಾವಿಲ್ಲಿ ತಿಳ್ಕೊಬೇಕಂತಕ್ಕಂಥದ್ದು. ಇನ್ನ ಮೇಡಮ್ ಅವ್ರಿಗೆ ಬಹಳಷ್ಟು ಇದೆ, ಆದ್ರೂ ಕೂಡ ಒಂದು ನಿಮಿಷ ಮುಗಿಸಿಬಿಡ್ತೀನ. ಸೊ ಅಂದ್ರೆ ಯಾವಾತನು ಅಂತಃಕರಣವನ್ನು ಶರೀರವನ್ನು ಗೆದ್ದುಕೊಂಡಿರುವನು ನೋಡ್ರಿ, ಯಾರು ಅಂತಃಕರಣವನ್ನ ಗೆದ್ದುಕೊಂಡಿರ್ತಾನೋ, ಶರೀರವನ್ನು ಗೆದ್ದುಕೊಂಡಿರುವನು, ಎಲ್ಲ ಭೋಗ ಸಾಮಗ್ರಿಗಳನ್ನು ಕೈಬಿಟ್ಟು ನೋಡಿ ಬಿಸುಟಿರುವನು. ಅಂತ ಆಶಾರಹಿತನಾದ ಪುರುಷನ ಶರೀರವು ಕೇವಲ ಕರ್ಮ ಮಾಡುತ್ತಿರೋದಷ್ಟೇ ಎಂದು ತೋರುವುದು. ನೋಡಿ, ಎಲ್ಲವನ್ನು ಆತ ತ್ಯಾಗ ಮಾಡಿದಾಗ ಬರೀ ಕರ್ಮ ಮಾಡ್ತಾನಷ್ಟೇ, ಅದರ ಫಲವನ್ನ ಆತ ಅನುಭವಿಸುವುದಿಲ್ಲ ಅಂತ. ಆತನು ವಸ್ತುಶಃ ಮಾಡುವುದಾಗಲಿ ಅಥವಾ ಪಡೆಯುವುದಾಗಲಿ ಏನು ಮಾಡುವುದಿಲ್ಲ ಅಥವಾ ಏನು ಪಡೆಯುವುದಿಲ್ಲ. ಯಾವ ಪಾಪವು ತಟ್ಟುವುದಿಲ್ಲ. ಆತನು ಪೂರ್ಣತೆಯನ್ನ ಹೊಂದಿದ ಅಂತ ವ್ಯಕ್ತಿ ಪೂರ್ಣತೆಯನ್ನು ಹೊಂದಿದವನು. ಅಂದ್ರೆ ನಾ ಎನ್ನುವ ಭಾವ ನಾಶವಾಗಿ ನೀನು ಎನ್ನುವ ಭಾವ ನಿಜವಾಗುತ್ತದೆ ಅಂತ ನಾವಿಲ್ಲಿ ತಿಳ್ಕೋಬೇಕು. ಸೊ ಈ ರೀತಿಯಾಗಿ ಇಲ್ಲಿ ಕರ್ಮದ ಬಗ್ಗೆ ಸಾಕಷ್ಟು ಹೇಳ್ತಕ್ಕಂಥದ್ದು. ಇನ್ನ ಕೊನೆಗೆ ಇನ್ನೊಂದು ಅಂದ್ರೆ, ನೀನು ಎಲ್ಲಾ ಪಾಪಗಳಿಗಿಂತ ಹೆಚ್ಚು ಪಾಪ ಮಾಡಿದವನಾಗಿದ್ದರು ನೋಡಿ. ಇಲ್ಲಿ ಯಾವುದೇ ನಾವು ಪಾಪ ಮಾಡಿವ ನಾವು ಏನ್ ಬಹಳ ನಾವು ದುಃಖ ಪಡಬೇಕಾಗಿಲ್ಲ. ಎಷ್ಟೇ ಪಾಪಗಳು ಮಾಡಿದ್ದರೂ ಜ್ಞಾನ ರೂಪಿಯಾದ ನೌಕೆಯ ಮೂಲಕ ಎಲ್ಲ ಪಾಪಗಳಿಂದ ನಿಸ್ಸಂದೇಹವಾಗಿ ದಾಟಿ ನಡೆಯುವೆ ನೋಡಂದ್ರ. ಈ ಒಂದು ಪಾಪದ ಒಂದು ಸರೋವರದಿಂದ, ಸಮುದ್ರದಿಂದ ಈ ಜ್ಞಾನವೆಂಬ ನೌಕೆಯಿಂದ ನಾವು ಎಲ್ಲ ಪಾಪಗಳಿಂದ ನಾವು ಪಾರಾಗ್ತೀವಿ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಕ್ಕಂಥದ್ದು. ಸಾಕಷ್ಟು ವಿಷಯಗಳನ್ನ ಇಲ್ಲಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ಕರ್ಮದ ಬಗ್ಗೆ ಎಷ್ಟೇ ಕಡಿಮೆ ಆದ್ರೂ ಕೂಡ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಾನು ವಿಷಯ ತಿಳಿಸಿದ್ದೀನಿ. ಮೇಡಮ್ ಈ ಒಂದು ಅವಕಾಶವನ್ನ ನನಗ ಈ ಮಹಾವತಾರ ಫೌಂಡೇಶನ್ದವರು ನನಗೆ ಅವಕಾಶ ಕೊಟ್ಟಿದ್ರು. ಸೊ ಅದಕ್ಕಾಗಿ ಅವರಿಗೂ ಮತ್ತು ಶಾಂತಿಯಿಂದ ಕೇಳಿರ್ತಕ್ಕಂಥ ನಮ್ಮೆಲ್ಲಾ ಧ್ಯಾನ ಬಂಧುಗಳು ಒಂದ್ಸಲ ನನ್ನ 2 ಮಾತುಗಳನ್ನ ಗುರುಗಳ ಪಾದಕ್ಕೆ ಅರ್ಪಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಶೇಖರಯ್ಯ ಸರ್. ಕರ್ಮದ ಬಗ್ಗೆ ಅದ್ರದ್ದು ಏನಿದೆ ಸಾರ ಕಂಪ್ಲೀಟ್ ಆಗಿ ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್ ನಿಮ್ಗೆ.
ಸರ್, ಒಂದು 5 ರಿಂದ 10 ನಿಮಿಷಗಳ ಕಾಲ. ಮಾಸ್ಟರ್ಸ್ 13 ಜನ ಇದ್ದಾರೆ. ಒಂದು 5-10 ನಿಮಿಷಗಳ ಕಾಲ ಪ್ರಶ್ನೋತ್ತರ ಇರುತ್ತೆ ಸರ್. ಓಕೆ ಸರ್, ಓಕೆ ಮೇಡಮ್. ಮಾಸ್ಟರ್ಸ್, ಕರ್ಮದ ಬಗ್ಗೆ ಇವತ್ತು ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದೀವಿ. ಸರ್ ಹೇಳಿದ್ರು, ಕರ್ಮ ಮಾಡುವ ಅಧಿಕಾರವಿದೆ, ಫಲದ ಅಧಿಕಾರ ಇಲ್ಲ. ನಾವು ಫಲವನ್ನು ನಾವು ಬಯಸಿದಾಗ ದುಃಖ ಅನುಭವಿಸಬೇಕು. ಯಾವ ಕರ್ಮ ಮಾಡಬೇಕು, ನಿಷ್ಕಾಮ ಕರ್ಮ ಮಾಡಬೇಕು ಅನ್ನೋ ವಿಚಾರ ಸಾಕಷ್ಟು ಈ ರೀತಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ಒಂದು ಪ್ರಶ್ನೋತ್ತರ ಭಾಗದಲ್ಲಿ ಯಾರಾದ್ರೂ ಪ್ರಶ್ನೆ ಅನುಭವಗಳಿದ್ದಲ್ಲಿ ಸರ್ ಜೊತೆ ಮಾತಾಡ್ಬೋದು. ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಅನ್ಮ್ಯೂಟ್ ಆಪ್ಷನ್ ಇದೆ, ಮಾತಾಡ್ಬೋದು ನೀವು. ಜಗದೀಶ್ ಸರ್. ನಮಸ್ತೆ ಸರ್. ನಮಸ್ಕಾರ ನಮಸ್ಕಾರ ಸರ್, ನಮಸ್ಕಾರ. ನಮಸ್ತೆ ಮೇಡಮ್, ತುಂಬಾ ಅದ್ಭುತವಾದ ಕ್ಲಾಸ್ ಕೊಟ್ರಿ ಶೇಖರ್ ಸರ್. ನಿಜಕ್ಕೂ ಇಂಥ ಒಂದು ಜ್ಞಾನ ನಾವು ಕೇಳಲಿಕ್ಕೆ ಪುಣ್ಯ ಮಾಡಿದೇವಿ. ಮನಸ್ಸಿನ ಇದು ಮಹಾಭಾರತ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನಿಗೆ ಹೇಳಿದ್ದು, ಇದ್ದಾಗ ರಣರಂಗದಲ್ಲಿ ಹೋಗಿ ನಿಂತು ಅಲ್ಲಿ ಯುದ್ಧ ಮಾಡುವಾಗ ಅವರ ಆಲೋಚನೆಗಳು, ಅರ್ಜುನ ಆಲೋಚನೆಗಳು ಬಂದದ್ದು. ಅದಕ್ಕೆ ಶ್ರೀಕೃಷ್ಣನ ಕರ್ಮವನ್ನು ಮಾತ್ರ ಮಾಡು, ಅದರ ಫಲಗಳನ್ನ ನನಗೆ ಬಿಡು ಅಂತಂದು ಹೇಳಿದ್ದು. ಇಲ್ಲಿ ನಮ್ಮ ದಿನನಿತ್ಯದ ಜೀವನದಲ್ಲಿಯೂ ಇದು ಒಂದು ಮನಸ್ಸಿನ ನಡುವಿನ ಯುದ್ಧ. ಇದು ಭಗವದ್ಗೀತೆ ಅಂದ್ರೆ ಮನಸ್ಸಿನ ನಡುವಿನ ಯುದ್ಧ ಇದ್ದಂಗೆ, ಪ್ರತಿಯೊಂದನ್ನು ನಡೀತಾ ಇರುತ್ತೆ. ಈ ಯುದ್ಧದಲ್ಲಿ ಯಾವುದೇ ವಿಷಯ ಬರ್ತಾನೆ ಇರ್ತಾವ. ಒಂದು ನೆಗೆಟಿವ್ ಬರುತ್ತೆ, ಒಂದು ಪಾಸಿಟಿವ್ ಬರುತ್ತೆ. ಅದರಲ್ಲಿ ಯಾವುದು ಸಕಾರಾತ್ಮಕವಾಗಿರ್ತದೆ, ಯಾವ್ದು ಸಾತ್ವಿಕವಾದದ್ದು, ಅದನ್ನ ಮಾತ್ರ ನಾವು ಅನುಸರಿಸಬೇಕು. ಬೇಡವಾದದ್ದು, ನಕಾರಾತ್ಮಕವಾದದ್ದನ್ನ ಬಿಡಬೇಕು. ಬಿಟ್ಟು ನಾವು ಸಾತ್ವಿಕ ಮಾಡ್ತಾ ಹೋದ್ರ ಒಂದು ಉತ್ತಮವಾದ ಬದಲಾವಣೆ ಆಗುತ್ತೆ. ಇವಾಗ ಮಹಾನ್ ಜ್ಞಾನಿಗಳು ಬಂದ್ರು, ಸುಭಾಷ್ ಪತ್ರಿಜಿ ಅಂತ ಮಾಸ್ಟ್ರು, ದೊಡ್ಡ ದೊಡ್ಡ ಮಾಸ್ಟ್ರು ಬಂದ್ರು. ಅವರೆಲ್ಲ ಸಾತ್ವಿಕವಾಗಿ ವಿಚಾರ ಮಾಡಿ ಧ್ಯಾನದಿಂದ ಇರ್ತಕ್ಕಂಥ ಫಲಗಳು ಅದ್ರ ಬಗ್ಗೆ ಅವರು ತಿಳ್ಕೊಂಡ್ಬಿಟ್ಟು ಅದನ್ನ ಮಾಡಿದ್ರು. ಹಾಗಾಗಿ ಅವರು ಒಂದು ಶ್ರೇಷ್ಠತ್ವವನ್ನ ಪಡೆದ್ರು. ನೀವು ಸಹ ಎಲ್ಲಾ ಹಲವಾರು ವಿಚಾರ, ಪ್ರತಿದಿನ ನಾವು ಮೊಬೈಲಲ್ಲೇ ಪ್ರತಿಯೊಬ್ರು ಕರ್ಮ ಮಾಡ್ತಾರೆ. ಈ ಭೂಮಿಗೆ ಬಂದ ಮೇಲೆ ಪ್ರತಿಯೊಬ್ಬ ಜೀವಿನೂ ಕರ್ಮ ಮಾಡೋದೇ ಅವನ ಕೆಲಸ. ಕರ್ಮ ಇಲ್ಲದೆ ಒಂದು ಕ್ಷಣನೂ ಇರಂಗಿಲ್ಲ. ಅಂದ್ರೆ ಕರ್ಮಗಳು ಎಂತಾವ ಅಂದ್ರೆ, ಜೀವನ ಪೂರ್ತಿ ಹಗಲೆಲ್ಲ ಮೊಬೈಲ್ ನೋಡ್ಕೊಂತ ಕುಂದ್ರೋದು, ಹಗಲೆಲ್ಲ ಅದೇ ಒಂದು ಕಾಲ ಮಾಡೋದು, ಅಥವಾ ಯಾರ್ದಾರ ಜೊತೆಗೆ ಕಮೆಂಟ್ ಮಾಡ್ತಿರೋದು, ಈ ತರಾನೇ ಕಾಲ ಕಳೀತಿರ್ತೇವಿ. ಅದೆಲ್ಲವನ್ನು ಬಿಟ್ಟು ಒಳ್ಳೇದಿದೆ, ಧ್ಯಾನ ಇದೆ, 3 ತಾಸು ಧ್ಯಾನ ಮಾಡ್ರಿ, 1 ತಾಸು ಧ್ಯಾನ ಮಾಡ್ರಿ. ಒಳ್ಳೆ ಜ್ಞಾನ ಪುಸ್ತಕಗಳಿದಾವ, ಆಧ್ಯಾತ್ಮದ ಓದ್ರಿ. ಅದ್ರ ಬಗ್ಗೆ ಯಾವಾಗ ನಾವು ಅದನ್ನ ತೊಡಗಿಸ್ಕೊಳ್ತೇವೆ, ಅವಾಗ ನಮ್ಮಲ್ಲಿ ಒಂದು ಉನ್ನತ ಒಂದು ಜ್ಞಾನ ಸಿಗುತ್ತೆ, ಆತ್ಮ ಜ್ಞಾನನ ಆಗುತ್ತೆ. ನಾವು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಜನನ ಮರಣದಿಂದ ನಾವು ಮುಕ್ತಿಯನ್ನು ಪಡಿತೇವೆ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಅದ್ಭುತವಾಗಿ ತಿಳಿಸ್ಕೊಟ್ರಿ ಸರ್. ಅನಂತವಾದ ಧನ್ಯವಾದಗಳು. ಇಲ್ಲಿರ್ತಕ್ಕಂಥ ಎಲ್ಲಾ ಆತ್ಮ ಬಂಧುಗಳಿಗೂ, ಅಶ್ವಿನಿ ಮೇಡಮ್ ಅವರಿಗೆ, ರಂಗನಾಥ್ ಗುರುಜಿ ಅವರಿಗೆ ಇಂಥ ಒಂದು ವೇದಿಕೆ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ರಿಗೂ ಅನಂತವಾದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಜಗದೀಶ್ ಸರ್, ತುಂಬಾ ಅದ್ಭುತವಾಗಿ ಹೇಳಿದ್ದೀರಾ. ಮತ್ತೆ ನೀವು ಈ ಕರ್ಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನೇ ನೀವು ತಿಳಿಸ್ಕೊಟ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ you, madam. ಮಾಸ್ಟರ್. ಥ್ಯಾಂಕ್ ಯು ಸರ್. ಭದ್ರಪ್ಪ ಸರ್, ಪ್ರತಿನಿತ್ಯ ವಿಡಿಯೋ ಆನ್ ಮಾಡ್ಕೊಂಡು ನೀವು ಕ್ಲಾಸ್ ಕೇಳ್ತೀರಾ, ಒಂದು ಡೆಡಿಕೇಶನ್ ಅಲ್ಲಿ ಇರ್ತೀರಾ. ತಮ್ಮ ಬಾಯಿಂದ ಒಂದೆರಡು ಮಾತುಗಳನ್ನ ಕೇಳ್ಬೇಕು ಅಂತ ನಮ್ ಇಷ್ಟ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಕರ್ಮಯೋಗದ ಬಗ್ಗೆ ಇವತ್ತಿನ ಗುರುಗಳು ಬಹಳ ಅದ್ಭುತವಾಗಿರತಕ್ಕಂಥ ವಿಚಾರವನ್ನ ಹೇಳಿದ್ದಾರೆ. ಕರ್ಮದ ಬಗ್ಗೆ ನಾವು ಎಷ್ಟು ಅಧ್ಯಯನ ಮಾಡಿದ್ರು ಕಡಿಮೆನೆ. ಈ ಕರ್ಮದ ಒಂದಷ್ಟು ವಿಚಾರಗಳನ್ನ ಇವತ್ತಿನ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನ ಸ್ಮರಿಸ್ತಾ ನನ್ನ ಒಂದೆರಡು ಮಾತನ್ನ ಮುಗಿಸ್ತೇನೆ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೇ ವಾಕ್ಯದಲ್ಲಿ ಹೇಳಿದ್ರು ಒಂದು ಸುಲಲಿತವಾಗಿ ಹಿತವಾಗಿ ತಂಪಾಗಿತ್ತು ಸರ್ ನಿಮ್ಮ ಮಾತು. ಥ್ಯಾಂಕ್ ಯು ಸರ್. ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ಅನುಭವ ಇದ್ದಲ್ಲಿ ನಮಸ್ತೆ ಇನ್ನ ಸರ್. 5 ನಿಮಿಷ. ನಮಸ್ತೆ ಮೇಡಮ್. ಸರ್ ನಿಮ್ಮ ಸ್ಪೀಚ್ ಬಹಳ ಚಲೋ ಇತ್ತು ಸರ್. ನಂಗೆ ಬಹಳ ಖುಷಿ ಅನ್ನಿಸ್ತು. ಕರ್ಮದ ವಿಷಯದ ಬಗ್ಗೆ ಬರೀ ಭಗವದ್ಗೀತೆ ಓದ್ತಿದ್ವಿ ಅಷ್ಟೇ, ಇಷ್ಟು ಆಳವಾಗಿ ನಮ್ಗೆ ಅರ್ಥ ಆಗಿರ್ಲಿಲ್ಲ. ನೀವು ಹೇಳಿದ ಮಾತಿಗೆ ನಮ್ಗೆ ಅದನ್ನ ಮತ್ತೆ ತೆಗೆದು ಓದ್ಬೇಕು ಅನ್ನಂಗ ಆಗೇತ್ ಸರ್. ಅದು Yes, sir. ನಾವು ಗೀತಾ ಪರಿವಾರದ ಜೋಡಿ ಶ್ಲೋಕಗಳನ್ನ ಕಲಿತಿದ್ವಿ ಸರ್. 18 ಅಧ್ಯಾಯನ ಕಲ್ತಿದೀವಿ ಸರ್. ಆದ್ರೆ ಅದನ್ನ ಭಾವಾರ್ಥ ಆಮೇಲೆ ಅದರ ಅಳವಡಿಕೆ ಮಾತ್ರ ಏನು ಇರ್ಲಿಲ್ಲ ಸರ್. ಇವಾಗ ನೀವು ಹೇಳಿದ್ಮೇಲೆ ನಿಜವಾಗಿ ಹೌದಲ್ಲ, ಇದು ಬರೀ ಗಿಳಿಪಾಠ ಮಾಡ್ದಂಗ ಆಗತ್ತೆ. ಆದ್ರೆ ಅದನ್ನ ನಿಜವಾಗಿ ಗಿಳಿಪಾಠ ಮಾಡಿದ್ರು ನಿಮ್ಮಂಥವ್ರಿಂದ ಸ್ವಲ್ಪ ಜ್ಞಾನ ತಿಳ್ಕೊಂಡ್ರೆ ಅದು ಜ್ಞಾನ ತಿಳ್ಕೊಳ್ಳೋದಲ್ದೆ ನಾವು ಅದನ್ನ ಜೀವನದ ಜೋಡಿ ಅಳವಡಿಸ್ಕೊಂಡ್ರೆ ಇನ್ನ ಉತ್ತಮ ಆಗುತ್ತಾ ಅನ್ನೋದು ಮಾತ್ರ ಇವತ್ತು ಮನನ ಆಯ್ತು ಸರ್. ಥ್ಯಾಂಕ್ ಯು ಸರ್. ನಿಜ ಮೇಡಮ್ ಅವರೇ, ಅದು ಅರಿವು ನಮ್ ತಿಳ್ಕೊಂಡೆ ಮತ್ತೆ ಇಂಟ್ರೆಸ್ಟ್ ಬರ್ತಾ ಹೋಗ್ತೀರ. ಅದು ಮತ್ತೆ ಓದ್ಬೇಕಂತ ಅದು ಅರಿವು ಆದಾಗ, ಅದು ಜ್ಞಾನ ಬಂದಾಗ ಇದು ಬರೀ ಶ್ಲೋಕಗಳನ್ನ ಮಾತ್ರ ಕಲಿತಾ ಇದ್ವಿ ಸರ್. 1-2 ಶ್ಲೋಕ ಹೇಳ್ತೀನಿ ಸರ್. ನ ಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿ ಜೈರ್ಗುಣೈಃ ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಇದನ್ನೆಲ್ಲ ನಾವು ದಿನ ಹಾಡ್ತೀವಿ, ಕೇಳ್ತೀವಿ ಸರ್. ಆದ್ರೆ ನೀವು ಹೇಳಿದ್ದಕ್ಕೂ ಇದಕ್ಕೂ ಜೋಡಿಸ್ಕೊಂಡು ಓದ್ತೀವಲ್ಲ, ಅವಾಗ ನಿಜ ಅದು ಕರ್ಮಯೋಗ ಇಷ್ಟೆಲ್ಲ ಐತಲ್ಲ ಅಂತ ನಮ್ಗೆ ಈಗ ಗೊತ್ತಾಗತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಪಾಲಕ್ಷಿ ಮೇಡಮ್. ಥ್ಯಾಂಕ್ ಯು ಅಶ್ವಿನಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಇವತ್ತಿನ ಕಾರ್ಯಕ್ರಮಗಳನ್ನ ನೀವು ಭಾಗವಹಿಸಿದ್ದೀರಾ. ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶೇಖರ ಸರ್ಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಜ್ಞಾನವನ್ನು ಹಂಚಿದ್ದಕ್ಕೆ. ಅವಕಾಶಕ್ಕೆ ಕೂಡ ಧನ್ಯವಾದ ಮೇಡಮ್ ಅವರೇ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಮಾಸ್ಟರ್ಸ್, ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ಕೊಳ್ತಾ ಇದ್ದೇವೆ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಎಲ್ಲರೂ ಭೇಟಿಯಾಗೋಣ ಅಂತ ಹೇಳ್ತಾ, ಒಂದೊಳ್ಳೆ ಧ್ಯಾನದೊಂದಿಗೆ ನಾಳೆ ಪ್ರೋಗ್ರಾಮ್ ಇರುತ್ತೆ. ಎಲ್ಲರಿಗೂ ಧನ್ಯವಾದಗಳು.